ಮೂರನೇ ವರ್ಷದ ವೇದಾಂತ ಉಪನ್ಯಾಸ ಮಾಲಿಕೆ 2023 ಜನವರಿ ಹಾಗೂ ಮಾರ್ಚ್ ಅಲ್ಲಿ ಮುಂಡಕೋಪನಿಷತ್ತುಗಳಾಗಿ ಭಾಗ. ಕಳೆದ ವರ್ಷ ಅದ್ವೈತ ಮಕರಂದ ಸುಮಾರು ಜನ ಬಂದಿದ್ರಿ. ಬರುತ್ತರ ಮಹಾಯಾಗ ಟ್ಯಾಗ್ ತಗೊಂಡಿಲ್ಲ ಅಲ್ವಾ? ಈ ವರ್ಷ ಆತ್ಮಜ್ಞಾನ ಉಪದೇಶ ವಿಧಿ, ಇಲ್ಲ ಅಂದ್ರೆ ಆತ್ಮಜ್ಞಾನ ಉಪದೇಶ ಪದ್ಧತಿ, ಎರಡು ರೀತಿಯಾಗಿ ರೀಡಿಂಗ್ ಇದೆ. ಈ ವರ್ಷ ಯಾವಾಗ ಮಾಡುದು ಅಂತ ಕೇಳಿದಾಗ ಈ ವಾರ ಅಂದ್ರೆ ಒಂದು 2 ತಿಂಗಳ ಮುಂಚೆ 3 ತಿಂಗಳ ಮುಂಚೆ ಡೇಟ್ ಕೊಟ್ಟಿದ್ದಾಯ್ತು. ಟಾಪಿಕ್ ಅವಾಗಿನ ಚೂಸ್ ಮಾಡಿದ್ನಲ್ಲ. ಯಾವಾಗ ಚೂಸ್ ಆಯ್ತು ಟಾಪಿಕ್ ಅಂದ್ರೆ ಒಂದ್ 15 ದಿವಸದ ಕೆಳಗಡೆ ಅಥವಾ 1 ತಿಂಗಳ ಕೆಳಗಡೆ, 1 ತಿಂಗಳಾಗ್ಬೇಕು. ಪ್ರಕರಣ ದ್ವಾದಶಿ ಅಂತ ಒಂದು ಪುಸ್ತಕ ಇದೆ. ಪ್ರಕರಣ ದ್ವಾದಶಿ. ಆ ಪ್ರಕರಣ ದ್ವಾದಶಿಯನ್ನು ಅಧ್ಯಯನ ಮಾಡ್ತಿದ್ದಾಗ ಶಂಕರಾಚಾರ್ಯರ ಎಲ್ಲ ಪ್ರಕರಣ ಗ್ರಂಥ ಅಂದ್ರೆ ದ್ವಾದಶಿ ಅಂದ್ರೆ 12 ಪ್ರಕರಣ ಗ್ರಂಥದ ಟೀಕೆ ಆನಂದಗಿರಿ ಆಚಾರ್ಯರು ಅದಕ್ಕೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಉಪದೇಶ ಮನಿಷಾ ಪಂಚಕಂ, ಸಾಧನಾ ಪಂಚಕಂ, ಆಮೇಲೆ ಭಜಗೋವಿಂದಂ, ಇದು ಆತ್ಮಜ್ಞಾನ ಉಪದೇಶ ವಿಧಿ. ಇದು ಹಲವಾರು ಜನಕ್ಕೆ ಶಂಕರಾಚಾರ್ಯರದು ಅಂತಾನೆ ಗೊತ್ತಿಲ್ಲ. ಇನ್ವಿಟೇಷನ್ ಕಳಿಸಿದಾಗ ಫ್ಲೈಯರ್ ಮಾಡಿದಾಗ ಸ್ವಾಮೀಜಿನ ಏನೊಂದು ಹೆಸರು ಟ್ಯಾಗ್ ಮಾಡಿದ್ದಾರೆ, ಆತ್ಮಜ್ಞಾನ ಉಪದೇಶ ವಿಧಿ ಹಾಗೆ ಅಂತ. ನನಗೂ ಗೊತ್ತಿರ್ಲಿಲ್ಲ. ಆಮೇಲೆ ಆ ಪುಸ್ತಕ ನೋಡಿದಾಗ ಇದು ಶಂಕರಾಚಾರ್ಯರದು ಪ್ರಕರಣ ಗ್ರಂಥ ಅಂತ ಗೊತ್ತಾಯ್ತು. ಆಗ ಇದನ್ನ ಅಧ್ಯಯನ ಮಾಡಿರ್ಲಿಲ್ಲ ನಾನು 1 ತಿಂಗಳ ಕೆಳಗಡೆ. ಸರಿ ಹಾಕೋಣ, ಇನ್ನ ಟೈಮ್ ಇದೆಯಲ್ಲ, 1 ತಿಂಗಳಲ್ಲಿ ಏನೋ ಅಧ್ಯಯನ ಮಾಡಿ ಆಮೇಲೆ ಹೇಳೋಣ ಹಾಗಂತ ಅಧ್ಯಯನ ಮಾಡ್ತಿದ್ದಾಗ ಅನಿಸ್ತು ಇದು ಹೇಳಬಾರ್ದಾಗಿತ್ತು. ಇದೆಲ್ಲ ಹೇಳಿ ಆಯ್ತು. ಇವಾಗ ಟಾಪಿಕ್ ಚೇಂಜ್ ಮಾಡಿದ್ರೆ ಸರಿ ಇರಲ್ಲ. ಅದು ನೋಡೋಣ ಅಂತ ಮೊದಲನೇ ಪ್ಯಾರಾಗ್ರಾಫ್ ಓದ್ದೆ. ಕಷ್ಟ ಆಗಿಸ್ತು. ಹೇಗೆ ಹೇಳೋದು? 2ನೇ ಪ್ಯಾರಾಗ್ರಾಫ್ ಓದಾಯ್ತು. 4 ಪ್ಯಾರಾಗ್ರಾಫ್ಸ್ ಇದೆ ಈ ಆತ್ಮಜ್ಞಾನೋಪದೇಶ ವಿಧಿ. 4 ಪ್ಯಾರಾಗ್ರಾಫ್ಸ್. ಪ್ಯಾರಾಗ್ರಾಫ್ಗೆ ಸಂಸ್ಕೃತದಲ್ಲಿ ಹೆಸರು ಪಟಲಹ ಅಂತ. ಪಟಲಹ ಅಂದ್ರೆ ಪ್ಯಾರಾಗ್ರಾಫ್ ಗದ್ಯ ರೂಪವಾಗಿ ಅಂತ. ವಿಚಾರ ತುಂಬಾ ಸರಳವಾಗಿ ಇದೆ. ಆತ್ಮಜ್ಞಾನ ಅನ್ನೋದು ಬಹಳ ಸುಲಭ, ಕಷ್ಟವೇ ಅಲ್ಲ. ಯಾಕಂದ್ರೆ 3 ವರ್ಷದಿಂದ ಏನ್ ಹೇಳಿದ್ನೋ ಈಗಲೂ ಅದನ್ನ ಹೇಳ್ತೀನಿ. ಮುಂಡಕ ಉಪನಿಷತ್ತಲ್ಲಿ ಏನ್ ಹೇಳ್ತೋ ಈಗಲೂ ಅದ ಹೇಳಿದ್ರೆ ಹೊಸ. ಇದು ವಿಜ್ಞಾನ ಅಲ್ಲ. ವಿಜ್ಞಾನ ಒಬ್ರು ಕಂಡು ಹಿಡಿತಾರೆ, ಅದೊಂದು 2-3 ವರ್ಷ ಆದ್ಮೇಲೆ ಅಂತ ಇನ್ನೊಂದು ಆರ್ಟಿಕಲ್ ಬರುತ್ತೆ. ಅದು ಸರಿ ಇಲ್ಲ ಅಂತ ಇನ್ನೊಂದು 10 ವರ್ಷ ಆದ್ಮೇಲೆ ಇನ್ನೊಂದು ಆರ್ಟಿಕಲ್ ಬರುತ್ತೆ. ಆದ್ರೆ ಆತ್ಮಜ್ಞಾನ ಬದಲಾವಣೆ ಆಗಲ್ಲ. ಯಾಕಂದ್ರೆ ಆತ್ಮ ಅನ್ನೋದು ನಿತ್ಯ ಸತ್ಯ. ಅದ್ರ ಬದಲಾವಣೆ ಹೇಗ್ ಸಾಧ್ಯ? ಅದನ್ನ ಪ್ರೆಸೆಂಟ್ ಮಾಡೋರು ಬೇರೆ ರೀತಿಯಾಗಿ ಪ್ರೆಸೆಂಟ್ ಮಾಡ್ಬೋದು. ಸೊ ಮುಂಡಕ ಉಪನಿಷತ್ತಲ್ಲಿ ನಾನು ಹೇಳಿದ್ನ ಹಿಂದಿನ ವರ್ಷನೂ ಅದ್ವೈತ ಮಕ್ಕಳಿರುತ್ತಲ್ಲ ಅದೇ ಹೇಳಿದೆ. ಈ ವರ್ಷನೂ ಅದೇ ಹೇಳ್ತೀನಿ. ಒಂದು ಸಂತೋಷ ನಮಗಲ್ಲ ಏನು ಅಂದ್ರೆ ನೀವೆಲ್ಲ ಮರ್ತ್ಬಿಟ್ಟಿರ್ತೀರಿ. ಅದು ಹೊಸ್ತು ಅಂತಾನೆ ಅನ್ಸತ್ತೆ. ಈ ಸತಿ ತುಂಬಾ ಸ್ವಾಮೀಜಿ ತುಂಬಾ ಚೆನ್ನಾಗಿ ಹೇಳಿದ್ರಲ್ವಾ ಅಂತ. ಏನೇ ನನಗ್ ಗೊತ್ತಲ್ಲ, ವರ್ಷ ಹೇಳಿದ್ದೆ. ಅದ್ ಹೇಗ್ ಮರಿತೀವಿ ಅಂದ್ರೆ ನಾಳೆದು ಇವತ್ ಹೇಳಿ ನಾಳೆ ನಮ್ಗೆ ಆಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಮರಿತೀವಿ. ಮನಸ್ಸಿನಲ್ಲಿ ಅಂದ್ಕೊಂಡ್ಬಿಟ್ಟಿದೀವ ಆತ್ಮ ಬ್ರಹ್ಮಜ್ಞಾನ ಇದೆಲ್ಲ ಅಂತ. ನಾವೇ ಚಿಕ್ಕ ವಯಸ್ಸಲ್ಲಿ ಬಂದಿರುವಂತಹ ಜ್ಞಾನ ನಮ್ಗೆ ತಪ್ಪು ಜ್ಞಾನ. ಅದು ಮನೆಯಲ್ಲೆಲ್ಲ ಹೇಳಿ ಭಯ ಹುಡ್ಸಿ ನಿನಗಲ್ಲ ಓದ್ಕೋ ಅಂತ ಹೇಳಿ ತುಂಬಾ ಕಷ್ಟ ಮಾಡಿಬಿಟ್ಟಿದ್ವಿ. ಈ ವರ್ಷನೂ ನಾನು ಹಿಂದಿನ ವರ್ಷದ್ದೇ ಕಾಪಿ ಪೇಸ್ಟ್ ಮಾಡ್ತೀನಿ. ಬೇರೆ ಏನು ಹೊಸ್ತಿಲ್ಲ. ಹೊಸಬ್ರೆಲ್ಲ ಇದ್ದೀರಾ, ನೀವು ಹೊಸ್ತು ಅಂತ ಅನ್ಸ್ಬೋದು. ಆಮೇಲೆ ಇದೆಲ್ಲ ಅಧ್ಯಯನ ಅಲ್ಲ, ಈ ಪೂರ್ತಿ ಆತ್ಮಜ್ಞಾನ ಉಪದೇಶ ವಿಧಿ, ಈ 4 ಗದ್ಯ ರೂಪವಾಗಿರುವಂತಹ ವೇದಾಂತ ಪ್ರಕರಣ ಗ್ರಂಥವನ್ನ ಅಧ್ಯಯನ ಮಾಡಿ ಅನಿಸ್ತು ಇದು ತಗೊಳ್ಬಾರ್ದಾಗಿತ್ತು, ಏನ್ ಮಾಡೋದು ಅಂತ. ಸರಿ, ಅದಕ್ಕೆ ಆಗಿದ್ದು 2 ದಿವಸಕ್ಕೆ ರಾಮಗೋಪಾಲ್ ಹೇಳಿದೆ, ಇನ್ನ ಪ್ರಿಂಟ್ ಆಗಿಲ್ಲ ಆದ್ರೆ ಧನ್ಯಾಷ್ಟಕಂ ಅಂತ ಸೇರಿಸ್ಬಿಡಿ. ಹಾಗೆ ಧನ್ಯಾಷ್ಟಕಂ ಹಾಗೂ ಆತ್ಮಜ್ಞಾನ ಉಪದೇಶ ವಿಧಿ. ಈಗ ಮೊದಲನೇ ನಾವು ಧನ್ಯಾಷ್ಟಕಂ ನೋಡೋಣ. ಅದು ಶಂಕರಾಚಾರ್ಯರ ಪ್ರಕರಣ ಗ್ರಂಥ. ತುಂಬಾ ಸುಲಭವಾಗಿದೆ.
ಮತ್ತೆ ಈ ಧನ್ಯಾಷ್ಟಕ ನಾನು ಹಲವಾರು ಬಾರಿ ಬೇರೆ ಬೇರೆ ಜಾಗದಲ್ಲಿ ಮಾಡಿದ್ದೀನಿ. ನಮ್ಮ ಆಶ್ರಮದಲ್ಲಿ 2018-19 ಸಮಯದಲ್ಲಿ ಮಾಡಿದ್ದೆ ವೇದಾಂತ ಕ್ಯಾಂಪ್ ಮಾಡಿದಾಗ. ಆಮೇಲೆ 3 ವರ್ಷದ ಹಿಂದೆ ಮೈಸೂರಿನಲ್ಲಿ ರಾಮ ಮಂದಿರದಲ್ಲಿ ಶಂಕರ ಜಯಂತಿ ಸಮಯಕ್ಕೆ ಮಾಡಿದ್ದೆ. ಈಗ ಇವಾಗ ಮನೇಲಿ ಏನೂ ಇಲ್ಲ ಮಾಡಕ್ಕೆ, ಅಡಿಗೆಗೆ ತುಂಬಾ ಲೇಟ್ ಆಗುತ್ತೆ. ಮಗು ಹಶು, ಅಮ್ಮನಿಗೆ ಹೇಳ್ತಾನೆ ನನ್ಗೆ ಹಶು, ಇವಾಗ ಏನಾದ್ರು ಬೇಕು ಅಂತ. ತರಕಾರಿ ಏನು ಇಲ್ಲ, ದಿಢೀರ್ ಉಪ್ಪಿಟ್ಟು, 5 ನಿಮಿಷ ದಿಢೀರ್ ಉಪ್ಪಿಟ್ಟು. ಆತರ ಆತ್ಮಜ್ಞಾನ ಉಪದೇಶ ಸಡನ್ ಆಗಿ ಏನ್ ಮಾಡೋದು, ದಿಢೀರ್ ಉಪ್ಪಿಟ್ಟು ತರ. ಈಗ ಸಡನ್ ಆಗಿ ಏನಾದ್ರು ಬೇಕಲ್ಲ, ಕ್ರಾಶ್ ಕೋರ್ಸ್ ತರ. ಆ ರೀತಿಯಾಗಿ ಧನ್ಯಾಷ್ಟಕ ಇದೆ. ಈ ಧನ್ಯಾಷ್ಟಕ 8 ಶ್ಲೋಕಗಳು. ಟೈಟಲ್ ಹೇಳೋ ರೀತಿಯಾಗಿ ಅಷ್ಟಕ, ಪಂಚಕ, ದಶಕ. ಕೆಲವು ಪುಸ್ತಕಗಳಲ್ಲಿ 10 ಶ್ಲೋಕಗಳು ಇದೆ. ನೀವು ಭಕ್ತಿ ಸುಧಾ ಅನ್ನುವಂತಹ ಗ್ರಂಥದಲ್ಲೆಲ್ಲ ನೋಡಿದ್ರೆ 10 ಶ್ಲೋಕ ಕೊಟ್ಟಿರ್ತಾರೆ. ಮೂಲ ಆನಂದಗಿರಿ ಧನ್ಯಾಷ್ಟಕಕ್ಕೆ ಟೀಕೆ ಮಾಡಿದಾಗ ಅವ್ರು ಅದನ್ನ ಬಿಟ್ಟಿದ್ದಾರೆ. ಆಮೇಲೆ ಲೇಟರ್ ಆಚಾರ್ಯಸ್ ಯಾರೋ ಬಂದು ಅದನ್ನ ಬರೆದಿರ್ಬೋದು. ಅದಕ್ಕೆ ನಾನು ಇದರಲ್ಲಿ ಕಳಿಸಿಲ್ಲ, ಬಂದಿಲ್ಲ, ಪ್ರಿಂಟ್ ಮಾಡಿ. ಮೂಲ 8 ಶ್ಲೋಕ ಮಾತ್ರ ಶಂಕರ, 2 ಇದೆ, ಅದನ್ನ ಬಿಟ್ಟ ಹಾಕ್ತೀವಿ. ಇಷ್ಟು ಬ್ಯಾಕ್ಗ್ರೌಂಡ್. ಇದು ಮಾಡಿ ಸಮಯ ಇದ್ರೆ ಆಮೇಲೆ ಆತ್ಮಜ್ಞಾನ ಉಪದೇಶ ವಿಧಿ ಹೋಗೋಣ. ವಿಚಾರ ತುಂಬಾ ಸರಳ, ಆದ್ರೆ ಆಚಾರ್ಯರು ಪ್ರೆಸೆಂಟ್ ಮಾಡಿರುವಂತಹ ರೀತಿ ತುಂಬಾ ತರ್ಕ ಭಾಷೆಯಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ವಿಪರೀತ ತರ್ಕ ಇದೆ ಇದರಲ್ಲಿ. ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮಹಿವ ನಾಪರಾನೇ ಟೀಚಿಂಗ್. ಇನ್ಫ್ಯಾಕ್ಟ್ ಆತ್ಮಜ್ಞಾನೋಪದೇಶ ವಿಧಿ ತತ್ವಬೋಧದ ಸಮಾನ. ತತ್ವಬೋಧ ಗದ್ಯ ರೂಪವಾಗಿದೆ. ಅದು ಒಂದೊಂದೇ ವಾಕ್ಯವಾಗಿ ಬರುತ್ತೆ. ಆತ್ಮ ಕಹ, ಸ್ಥೂಲ ಶರೀರ ಕಿಂ, ಸೂಕ್ಷ್ಮ ಶರೀರ ಕಿಂ, ಕಿಂ ಅಂದ್ರೆ ಏನು ಅಂತ ಅರ್ಥ. ಅದಕ್ಕೆ ಗದ್ಯ ರೂಪವಾಗಿ ಒಂದೊಂದ್ ಸಾಲಲ್ಲಿ ಉತ್ತರ ಕೊಟ್ಟಿದ್ದಾರೆ. ಇದು ಹಾಗೆ ಇದೆ. ಆದ್ರೆ ಆಚಾರ್ಯರು ಅವರು ಸ್ವಲ್ಪ ಪ್ರತಿಭೆ, ಈ ತರ್ಕ ವ್ಯಾಕರಣವೆಲ್ಲ ಸೇರಿಸಿ ಅದನ್ನ ಸ್ವಲ್ಪ ಕಷ್ಟ ಮಾಡಿದ್ದಾರೆ. ಸೊ ಅದನ್ನ ಹೇಗೆ ಸುಲಭವಾಗಿ ನೋಡ್ಬೋದು ನೋಡೋಣ. ಅದಕ್ಕೂ ಬರ್ತೀನಿ, ಬಟ್ ಇದು ಆಗ್ಬೋದು, ಆಗದೆ ಇರ್ಬೋದು. ಪ್ರಯತ್ನ ಮಾಡಿ ಎರಡು ಮುಗ್ಸಕ್ಕೆ. ಇಲ್ಲಾಂದ್ರೆ ಧನ್ಯಾಷ್ಟಕ ಆದ್ರೂ ಮುಗ್ಸೋಣ. ನೀವೇನ್ ಕಳ್ಕೊಳ್ಳಲ್ಲ. ಇದು ಹೇಳಿ ಸ್ವಾಮೀಜಿ ಏನೋ ಬೇರೆ ಹೇಳ್ತಿದಾರಲ್ಲ ಅಂತ ಏನು ಕಳ್ಕೊಳ್ಳಲ್ಲ. ಯಾಕಂದ್ರೆ ಮುಂಡಕ ಉಪನಿಷತ್ತಲ್ಲಿ ಏನ್ ಕಳ್ಸಿದ್ರೆ, ಅದ್ವೈತ ಮಕ್ಕಳಲ್ಲಿ ಏನ್ ಕಳ್ಸಿದ್ರೆ ಅಲ್ವಾ, ಇದು ಏನ್ ಕಳ್ಸ. ಆ ರೀತಿಯಾಗಿ ಭಗವಂತ ನಮ್ಗೆ 3 ಶಕ್ತಿಯನ್ನ ಕರುಣಿಸುತ್ತಾರೆ. ಇಚ್ಛಾಶಕ್ತಿ, ಜ್ಞಾನಶಕ್ತಿ ಹಾಗೂ ಕ್ರಿಯಾಶಕ್ತಿ. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಸ್ವರೂಪಿಣಿ ಅನ್ನೋದ್ರ ನಾಮ. ಈ ಶಕ್ತಿ ತ್ರಯನ ಎಲ್ಲರ ಜೀವಿಗೂ ಇರುತ್ತೆ. 84 ಲಕ್ಷ ಯೋನಿಗಳ ಜೀವಿಯಲ್ಲಿಯೂ ಇದಿರುತ್ತೆ. ಆದ್ರೆ ವಿಶೇಷವಾಗಿ ಮನುಷ್ಯನ ಮನಸ್ಸಿನಲ್ಲಿ ಇದು ಏನಾಗುತ್ತೆ, ತೋರ್ಪಡಿಸ್ಕೊಡುತ್ತೆ. ಇಚ್ಛಾ ಅಂದ್ರೇನು, ಒಂದು ವಸ್ತುವನ್ನ, ಒಂದು ವ್ಯಕ್ತಿಯನ್ನ, ಮತ್ತು ಒಂದು ಅಟ್ಮಾಸ್ಫಿಯರ್ ಸನ್ನಿವೇಶವನ್ನ ಆಸೆ ಪಡೋದಕ್ಕೆ ಇಚ್ಛಾ. ಈ ಪೆನ್ನನ್ನು ತಗೊಳ್ಬೇಕು ಅಂತ ನನಗೆ ಇಚ್ಛೆ ಬಂತು. ಯಾಕೆ ಈ ಪೆನ್ನನ್ನು ತಗೊಳ್ಬೇಕು ಅಂತ ಅವಾಗ ನಾನೇನ್ ಮಾಡ್ತೀನಿ, ಇದರ ಹಿನ್ನೆಲೆಯನ್ನು ಹುಡುಕ್ತೇವೆ. ಹಿನ್ನೆಲೆ ಹುಡುಕೋದಕ್ಕೆ ಏನ್ ಬೇಕು, ನಮ್ಗೆ ಜ್ಞಾನ ಬೇಕು. ಯಾಕೆ ರೆನಾಲ್ಡ್ಸ್ ಪೆನ್ನಿ ಬೇಕು, ಇನ್ನು ಬಾರ್ಕರಿ ಯಾಕೆ ಬೇಡ. ಅವಾಗ ಜ್ಞಾನ ವಿಚಾರ ಬರುತ್ತೆ, ವಿವೇಕ ಬರುತ್ತೆ. ಸೊ ಮತ್ತೆ ಜ್ಞಾನ ಶಕ್ತಿ. ಇಚ್ಛೆನೂ ಕೂಡ ಇಷ್ಟು, ಜ್ಞಾನನೂ ಬಂತು. ಆಮೇಲೆ ಏನ್ ಮಾಡ್ಬೇಕು, ಕ್ರಿಯಾ ಮಾಡ್ಬೇಕು. ಅದನ್ನು ಹೋಗಿ ಅಂಗಡಿ ತಗೊಳ್ಬೇಕು, ಸಂಪಾದನೆ ಮಾಡ್ಬೇಕು, ತಗೊಳ್ಬೇಕು. ಆದರೆ ಪ್ರಾಣಿಗಳಿಗೆ ಇಚ್ಛಾ, ಕ್ರಿಯಾ, ಜ್ಞಾನ ಶಕ್ತಿ ಎಲ್ಲ ಇರುತ್ತೆ. ಅದನ್ನ ಎಕ್ಸ್ಪ್ರೆಸ್ ಮಾಡಕ್ ಅವ್ರಿಗಾಗಲ್ಲ. ಸುಮ್ನೆ ಬೇಕು ಅಂತ ಹೇಳ್ತಾ ಹೊರಟು ಅಶ್ವಾದಾಗ ಇನ್ನೊಂದು ಪ್ರಾಣಿನ ಸಂಹಾರ ಮಾಡ ತಿನ್ನುತ್ತಿದ್ರೆ, ಇದು ತಿನ್ಬೇಕಾ ಅದು ತಿನ್ಬಾರ್ದ ಅಂತ ವಿವೇಚನ ಶಕ್ತಿ ಇರಲ್ಲ. ಹಾಗೆ ಮನುಷ್ಯ ಹಾಗೆಲ್ಲ. ಇಚ್ಛಾ, ಜ್ಞಾನ, ಕ್ರಿಯಾ 3 ಅವಲಂಬಿಸಿ ಒಂದನ್ನು ಬೆಳೆಸಕ್ ಹೋಗ್ತಾನೆ. ಈ ಇಚ್ಛಾ, ಜ್ಞಾನ, ಕ್ರಿಯವನ್ನ ನಮ್ಮ ಶಾಸ್ತ್ರ ಏನ್ ಮಾಡಿದೆ ಅಂದ್ರೆ ಪುರುಷಾರ್ಥ ರೀತಿಯ ಕೊಟ್ಟಿದೆ. ಅದನ್ನೇ ನಾವು ಅರ್ಥಕಾಮ ಪುರುಷಾರ್ಥ, ಧರ್ಮ ಪುರುಷಾರ್ಥ ಮತ್ತೆ ಮೋಕ್ಷ ಪುರುಷಾರ್ಥ. ಈ ಇಚ್ಛಾ, ಜ್ಞಾನ, ಕ್ರಿಯಾ ಈ 4 ಪುರುಷಾರ್ಥದಲ್ಲೇ ಸೇರಿದ. ಈ 4 ಪುರುಷಾರ್ಥ ಬಿಟ್ಟು ಬೇರೆ ಹೊರಗಡೆ ಯಾವ ಪುರುಷಾರ್ಥವೂ ಇಲ್ಲ.
ನನಗೆ ಆಹಾರ ತಿನ್ಬೇಕಾ, ಇಚ್ಛೆಯಲ್ಲಿ ಬರುತ್ತೆ. ಇಂದ್ರಿಯ ಇಂದ್ರಿಯವನ್ನು ಅನುಕೂಲಿಸ್ಬೇಕಾ, ಕಾಮದಲ್ಲಿ ಬರುತ್ತೆ. ದೇವಸ್ಥಾನಕ್ಕೆ ಹೋಗ್ಬೇಕಾ, ತೀರ್ಥಕ್ಷೇತ್ರಕ್ಕೆ ಹೋಗ್ಬೇಕಾ, ಕುಂಭಮೇಳದಲ್ಲಿ ಸ್ನಾನ ಮಾಡಿ ಬಂದ್ರ ಎಷ್ಟು ಜನ ಹೋಮಕ್ಕೆ? ಅದು ಎಲ್ಲ 3, 4, 5, ಅದು 10 ತುಂಬಾ ಕಮ್ಮಿ. ಇಲ್ಲಿ ಇಲ್ಲ 10 ಜನ. ಸರಿ, ಕುಂಭಮೇಳಕ್ಕೆ ಹೋಗಿ ಬಂದ್ರ ಧರ್ಮ. ಮತ್ತೆ ಮೋಕ್ಷವನ್ನ ಗಳಿಸ್ಬೇಕು. ಮೋಕ್ಷ ಅಂದ್ರೆ ಏನು ಅಂತ ಸುಮಾರು ಜನ ಗೊತ್ತಾಗುತ್ತಿದ್ಯಾ? ಗೊತ್ತಿಲ್ವಾ? ಮೋಕ್ಷ ಅಂತ ಪದ ಗೊತ್ತಿದ್ಯಾ? ಅದೇನು ಅಂತ ಗೊತ್ತಿಲ್ಲ ಅಲ್ವಾ? ಯಾಕಂದ್ರೆ ಹಲವಾರು ಏನೇನೋ ಹೇಳ್ತಾರೆ ಮೋಕ್ಷಕ್ಕೆ. ಅವ್ರು ಮೋಕ್ಷಕ್ಕೆ ಹೋದ್ರು, ವೈಕುಂಠ ಏಕಾದಶಿ ದಿವಸ ಅವ್ರು ಮೋಕ್ಷಕ್ಕೆ ಹೋದ್ರು, ಏನರ್ಥ? ವೈಕುಂಠ ಏಕಾದಶಿ ದಿವಸ ಅವ್ರಿಗೆ ಮೋಕ್ಷ ಪ್ರಾಪ್ತವಾಯ್ತು. ನಮಗೂ ಅವ್ರು ಹೋದ್ರಿಂದ ನಮಗ್ ಮೋಕ್ಷ ಸಿಕ್ತಾ, ಅಥವಾ ಅವ್ರಿಗೆ ನಿಜವಾಗೂ ನಮ್ಮಿಂದ ಸಿಕ್ಕದ, ಅಥವಾ ನಾರಾಯಣನ್ಗೆ ಇವ್ರನ್ನಲ್ಲಿ ಬರ್ಮಾಡ್ಕೊಟ್ಟಾಗ ಮೋಕ್ಷ ಸಿಕ್ತಾ? ಇದು ಸರಳವಾಗಿ ಮಾತಾಡ್ತೀವಮ್ಮ ನಾವು. ಮೋಕ್ಷ ಅಂದ್ರೆ ಕೈಲಾಸ ಅವೇನೋ ನೋಡು ಬಂದು ಹೋಗ್ತಾರ, ತಿರುಗಿ ಬಂದವರಿಲ್ಲ ಬರದೆ ತಂದಾಡ್ತೀವಿ. ಇಲ್ಲ ಶ್ರವಣ ಜ್ಞಾನ ಅಷ್ಟೇ, ಅನುಭವ ಜ್ಞಾನ ಯಾರು ಇಲ್ಲ. ಸೊ ಈ 4 ಪುರುಷಾರ್ಥವನ್ನ ಇಚ್ಛಾ ಕ್ರಿಯಾ ಜ್ಞಾನದಲ್ಲಿ ನಮ್ಮ ಹಿರಿಯರು ಅಳವಡಿಸಿದ್ದಾರೆ. ಈ ಮೊಟ್ಟ ಮೊದಲನೆಗೆ ಮನುಷ್ಯನಿಗೆ ಬೇಕಾಗಿರುವಂಥದ್ದು ಅರ್ಥಕಾಮ ಇಚ್ಛಾ. ಶುರುನಲ್ಲಿ ಮನೆ ಏನೋ ಒಂದು ಗುಡಿಸಲು ಕಟ್ಟಿಸ್ಕೊಳ್ತೀವಿ, ಬಾಡಿಗೆ ಮೇಲೆ ಇರ್ತೀವಿ. 18-20 ವರ್ಷ ಆಯ್ತು, ಮನೆಯೊಳಗೆ ಇರ್ತಾರೆ. 18-20 ವರ್ಷ ಆಯ್ತು, ನಿಮ್ ಗೌರ್ಮೆಂಟ್ ಸರ್ವಿಸ್ ಅಲ್ಲಿ ಏನೋ ಒಂದು ಹೊಸ ಮನೆ ಸ್ವಂತ ಮನೆ ತಗೊಳಕಾಗಲ್ವಾ? ಹೆಂಗೆ ಪ್ರಯತ್ನ ಪಡ್ತಾ ಇದ್ವಿ, ಯಾರು ಗೌರವ ಕೊಡ್ತಾ ಇಲ್ಲ, ಅವ್ರಿಗೆ ತಗೊಂಡ್ ಹೇಳ್ತಾರೆ. ಅದೆಲ್ಲ ಕಷ್ಟಪಟ್ಟು ಒಂದು ಸ್ವಂತ ಮನೆ ಆಗುತ್ತೆ. ಅದು ಲೋನಲ್ಲೇ ಬರೀ ಸ್ವಂತ ಅದು ಲೋನಲ್ಲಿ ಆಗುತ್ತೆ. ಅವಾಗೇನಾಯ್ತು, ಇಚ್ಛಾ ತುಂಬಾ ರೂಡಿಮೆಂಟ್ರಿ, ತುಂಬಾ ಬೇಸ್ ಲೆವೆಲ್ ಇತ್ತು. ಆಮೇಲೆ ಒಂದು ಸ್ವಂತ ಮನೆ ಮಾಡಿಸ್ಕೊಳ್ಳೇಬೇಕಾಗಿತ್ತು. ನಡ್ಕೊಂಡು ಹೋಗ್ತಿದ್ದೆ, ಸೈಕಲ್ ಬೇಕಾಗಿತ್ತು, ಆಮೇಲೆ 2 ವೀಲರ್ ಬಂತು, ಕಾರ್ ಆಯ್ತು. ಈಗ ಗೇರ್ ಇಲ್ಲ, ಏನಿಲ್ಲ, ಸುಮ್ಮನೆ ಫ್ಲೆಕ್ಸಿಬಲ್ ಅಷ್ಟೇ. ಇನ್ನು ಅಷ್ಟು ಕಂಫರ್ಟ್. ಫಸ್ಟ್ ಲಿವಿಂಗ್, ಆಮೇಲೆ ಮೋರ್ ಕಂಫರ್ಟ್ ಲಿವಿಂಗ್. ಅಷ್ಟು ಬದುಕಬೇಕು. ಈ ಜಯನಗರ, ಈ ಗಾಂಧಿ ಪ್ರಸಾದಲ್ಲೆಲ್ಲ ಶಾಪಿಂಗ್ ಹೋದ್ರೆ ಒಂದು ಬೋರ್ಡ್ ಕಾಣಿಸುತ್ತೆ, ಈಗ ತೆಕ್ಕೊಟ್ಟಿದ್ದಾರೆ. 2 ಶಾಪಿಂಗ್ ಇತ್ತು. ಒಂದು ಸೋಚ್ ಅಂತ ಒಂದು ಕಂಪನಿ ನೋಡಿದ್ದೀರಾ? ಬಂದು ಅಮ್ಮ ಕೂತಿರ್ತಾರೆ, ಹೀಗೆ ಉತ್ಕೊಂಡು ಯೋಚನೆ ಮಾಡ್ಬೇಕ, ಏನ್ ಯೋಚನೆ ಮಾಡ್ಬೇಕು, ನಾನು ಈ ತರ ಬಟ್ಟೆ ಹಾಕಿದ್ದೀನಿ ನೋಡು, ನೀನು ಈ ತರ ತಗೋ ಅಂತ. ಇನ್ನೊಂದು ಅಡ್ರೆಸ್ ಹೋಗಿರೆ, ಲೀವ್ RP ಶಾಪ್ ನೋಡಿದ್ದೀರಾ? ತುಂಬಾ ಹಳೆ ಹೇಳು. ಬದುಕಬೇಕು, ಸಂಪಾದನೆ ಮಾಡಬೇಕು, ಬಟ್ಟೆ ಹಾಕೋದು. ಈ ನೆಕ್ಸ್ಟ್ 2-3 ಆಗ್ಬೇಕಂದ್ರೆ ಅಷ್ಟೇ ಮಾಡೋದು, ಬದುಕಬೇಕು. ಅದಕ್ಕೆ ಫಸ್ಟ್ ಲೀವ್. ಈ ಅರ್ಥಕಾಮ ಇಚ್ಛಾ ಅಂತೀವಿ ಅಲ್ವಾ? ಅರ್ಥಕಾಮ ಇಚ್ಛೆ ಫಸ್ಟ್ ಬದುಕಬೇಕು. ಬದುಕಿದಾದ್ಮೇಲೆ ಸಂತೋಷವಾಗಿ ಬದುಕಬೇಕು. ಲಿವ್ ಅಂಡ್ ಮೋರ್ ಕಂಫರ್ಟಬಲಿ ಯು ಕೆ. ಇದು ಹಲವಾರು ವರ್ಷಗಳ ಕಾಲ, ಜನ್ಮಗಳ ಕಾಲ ಹೀಗೆ ನಾವು ಜೀವನ ಎಲ್ಲ ಹೋಗ್ತಾ ಇರುತ್ತೆ. ಯಾರೋ ಒಬ್ಬನಿಗೆ ಸಾಕಾಯ್ತೀವಿ, ಅರ್ಥಕಾಮದಲ್ಲಿ ಜೀವನವನ್ನ ಮಾಡಿದ್ರೆ ಸರಿ ಬರಲ್ಲ. ಅವಾಗ ಸ್ವಲ್ಪ ಮನಸ್ಸೇನು ಅದಕ್ಕೆ ಗುಣಮುಖಕ್ಕೆ ಹೋಗುತ್ತೆ. ಆಗ ಅವನಿಗೆ ಧರ್ಮ ಇಚ್ಛಾ ಅಂತ ಬರುತ್ತೆ, 2ನೇ ಪುರುಷಾರ್ಥ. ಧರ್ಮದಲ್ಲಿ ಮನಸ್ಸು ತೀರ್ಥಕ್ಷೇತ್ರಕ್ಕೆ ಹೋಗ್ಬೇಕು, ಇನ್ನೊಬ್ರಿಗೆ ಸಹಾಯ ಮಾಡಬೇಕು. ಯಾವಾಗ ಇನ್ನೊಬ್ಬರಿಗೆ ಹೊಟ್ಟೆನೋ ತುಪ್ಪಿಸ್ಬೇಕು ಅಂತ ಮನಸ್ಸಿನಲ್ಲಿ ವೃತ್ತಿ ಬರುತ್ತೋ ಅವಾಗ ಅವನು ಧರ್ಮಿಷ್ಠ ಅಂತ ಅರ್ಥ. ಅರ್ಥಕಾಮ ಪುರುಷಾರ್ಥದಲ್ಲಿರೋವರಿಗೆ ನಾನು ನನ್ನ ಮನೆಯವರು ಅಷ್ಟೇ ಅಲ್ವಾ? ಇನ್ನೊಬ್ಬರ ಎಮೋಷನ್ಸ್, ಇನ್ನೊಬ್ಬರ ಭಾವನೆಗಳನ್ನು ನನ್ನ ಭಾವನೆಗಳು ಅಂತ ಯಾರು ಪರಿಗಣಿಸ್ತಾರೋ ಅವನು ಧಾರ್ಮಿಕ ಪುರುಷ, ಧರ್ಮಿಷ್ಠ. ಅದಕ್ಕೆ ಆಂಗ್ಲ ಭಾಷೆಯಲ್ಲಿ ಅಥವಾ ಇಂಗ್ಲಿಷಲ್ಲಿ ಟ್ರಾನ್ಸ್ಲೇಷನ್ ಮಾಡಕ್ಕೆ ಆಗಲ್ಲ. ಧರ್ಮ ಅನ್ನುವಂತಹ ಪದವನ್ನ ನೀವು ಎಂದೂ ಇಂಗ್ಲಿಷ್ ಟ್ರಾನ್ಸ್ಲೇಟ್ ಮಾಡಕ್ಕಾಗಲ್ಲ. ಮ್ಯಾಕ್ಸಿಮಮ್ ಕ್ಲೋಸೆಸ್ಟ್ ವರ್ಡ್ ಧರ್ಮ ಏನು ಇಂಗ್ಲಿಷಲ್ಲಿ ಧರ್ಮ. ಟ್ರಾನ್ಸ್ಲೇಟ್ ನೀವು ಮೆರಿಟ್ ಅಂತ ಹೇಳ್ತೀರಾ, ಧರ್ಮ ಅದು ಮೆರಿಟ್ ಅಂತ. ಅದನ್ನ ಇನ್ನೊಂದು ಕ್ಲೋಸೆಸ್ಟ್ ಆಗಿ ಬರ್ಬೋದು ಅಂದ್ರೆ ಸಹಾನುಭೂತಿ ಅಂತ ಬರ್ಬೋದು. ಸಹಾನುಭೂತಿ ಇಂಗ್ಲಿಷ್ ಪದ ಅಲ್ಲ, ಕನ್ನಡ ಪದವೇ, ಸಂಸ್ಕೃತ ಪದವೇ.
ಸಹಾನುಭೂತಿಗೆ ಇಂಗ್ಲಿಷ್ ಪದ ಒಂದು ಪರ್ಯಾಯ ಪದ ಇದೆ, ಎಂಪಥಿ. ಎಂಪಥಿ ಇದೆ, ಸಿಂಪತಿ ಅದ. ಅದು ಅಯ್ಯೋ ಪಾಪ ಅಚ್ಚ ಕಾಮದಲ್ಲಿ ಬರುತ್ತೆ, ಧರ್ಮದಲ್ಲಿ ಬರ. ಸಿಂಪತಿ ಬೇರೆ, ಎಂಪಥಿ ಬೇರೆ. ಎಂಪಥಿ ಅಂದ್ರೆ ನನ್ನ ಮನಸ್ಸನ್ನ ನಾನು ಹತೋಟಿಯಲ್ಲಿ ಇಟ್ಕೊಳ್ತೀನಿ, ಮತ್ತೆ ಇನ್ನೊಬ್ಬರ ಕಷ್ಟವನ್ನ ನಾನು ಅದನ್ನು ಪರಿಗಣಿಸಿ ಸಾಧ್ಯವಾದ ಸಹಾಯ ಮಾಡ್ತೀನಿ. ಇದಕ್ಕೆ ಸಹಾನುಭೂತಿ. ಇದು ಯಾವ ವೃತ್ತಿಯಲ್ಲಿ ಬರುತ್ತೆ? ಧರ್ಮ ಇಚ್ಛಾ. ಅರ್ಥಕಾಮ ಇಚ್ಛಾ ಅಲ್ಲ, ಧರ್ಮ ಇಚ್ಛೆದಲ್ಲ. ಇದು ಹಲವಾರು ವರ್ಷಗಳ ಕಾಲ ಈ ಧರ್ಮಾನುಷ್ಠಾನವನ್ನು ಮಾಡಿ, ಪ್ರತಿಯೊಂದು ತೀರ್ಥಕ್ಷೇತ್ರವು, ಪ್ರತಿಯೊಂದು ಜಪ ಅನುಷ್ಠಾನವು, ಈ ತರ ಯಾಗಗಳು, ಯಾಗಗಳೆಲ್ಲ ಧರ್ಮಶ್ರದ್ಧೆಯಿಂದ. ಅತಿರುದ್ರ ಮಹಾಯಾಗ ಅಲ್ಲ, ನನಗೋಸ್ಕರ ಮಾಡ್ತಿರುತ್ತಾವಿಲ್ಲ. ಲೋಕಕ್ಷೇಮಾರ್ಥಂ ಆಸ್ತಿಕ ಮಹಾಜನಾನಾಂ ಕ್ಷೇಮಸ್ಥೇದಿಯ ವೇದಿಯ ದುಜೇರ ಅಭಯ ಹಾಲಿಗೋ ಆರೋಗ್ಯ ಅಷ್ಟೈಶ್ವರ್ಯ ಸಿದ್ಧ್ಯರ್ಥಂ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಫಲಪುರುಷಾರ್ಥಂ ವಿಶೇಷೇಣ ವಿಶೇಷತಃ ಸರ್ವೇಷಾಂ ಆಸ್ತಿಕ ಮಹಾಜನಾನಾಂ ಸುಖ ಸಂತೋಷಾದಿ ಅಭಿವೃದ್ಧ್ಯರ್ಥಂ ದೇಶ ಉಪಪ್ಲವ ನಿವೃತ್ತ್ಯರ್ಥಂ ಅಖಂಡ ಶಿವಶಕ್ತಿ ಭಕ್ತಿ ಸಾಮ್ರಾಜ್ಯ ಸಿದ್ಧ್ಯರ್ಥಂ ಚಿತ್ತ ಸ್ಥೈರ್ಯತಾ ಸಿದ್ಧ್ಯರ್ಥಂ ಚಿತ್ತ ಶಾಂತಿ ಸಿದ್ಧ್ಯರ್ಥಂ ಅನ್ಯೋನ್ಯ ಸಹಾಯೇಣ ಅತಿರುದ್ರ ಮಹಾಯಾವೆಲ್ ಕರಿಷ್ಯೇ ಸಂಗಪ್ಪ. ದೇಶ ಉಪಪ್ಲವ ನಿವೃತ್ತ್ಯರ್ಥ. ಮತ್ತ ಸಂಪ್ರದಾಯಸ್ಥರೆಲ್ಲ ಇರ್ತಾರಲ್ಲ, ಕಮ್ಯುನಿಟಿ ಕ್ರಿಶ್ಚಿಯನ್ಸ್ ಮುಸ್ಲಿಮ್ಸ್ ಎಲ್ಲ, ಅವರು ಆಕ್ರಮಣ ಮಾಡದೇ ಇರಲಿ, ಅವ್ರಿಗೆ ಈ ಅರ್ಥಕಾಮದ ಬುದ್ಧಿ ಹೋಗದೆ ಇರಲಿ, ಧರ್ಮವನ್ನು ರಕ್ಷಣೆ ಮಾಡಕ್ಕೆ ಇದೆಲ್ಲ ದೊಡ್ಡ ದೊಡ್ಡ ಆಗ್ತದೆ. ಇದೆಲ್ಲ ಯಾವಾಗ ಬರುತ್ತೆ? ಮನಸ್ಸಲ್ಲಿ ಈ ಧರ್ಮ ಶ್ರದ್ಧೆ ಇದ್ರೇನೆ ಈ ಧರ್ಮ ಪುರುಷಾರ್ಥ ಹೆಚ್ಚಾಗತ್ತೆ ಅಲ್ವಾ? ಹಲವಾರು ವರ್ಷಗಳು ಹಲವಾರು ವರ್ಷ ನಾವು ಮಾಡ್ದಾಗ ಆದ್ರೂ ಅವ್ರಿಗೆ ಎಲ್ಲೋ ಪ್ರಶ್ನೆ ಹುಟ್ಟತ್ತೆ ಮನಸ್ಸಿನಲ್ಲಿ. ಬದುಕಿದ್ವಿ, ಉಳಿದ್ವಿ, ಸಂಪಾದನೆ ಮಾಡಿದ್ವಿ, ಮನೆಯನ್ನ ಕಟ್ಸಿದ್ದಾಯ್ತು, ಮೊಮ್ಮಕ್ಳಿಗೆಲ್ಲ ಮಾಡಿದ್ದಾಯ್ತು, ಇಲ್ಲ ಸ್ವಾಮಿ ಬೇಗ ಬೇಗ ಹೇಳ್ತಿಲ್ಲ, ನನ್ನ ಅದೆಲ್ಲ ಇರುತ್ತೆ, ನೀವು ಯಾ ಇಚ್ಛೆಗಿದ್ರೆ ನೀವೇ ನೋಡ್ಕೊಳ್ಳಿ. ಅರ್ಥಕಾಮದಲ್ಲಿ ಇರ್ತೀರಾ, ಧರ್ಮದಲ್ಲಿ ಇರ್ತೀರಾ. ಈ ಜನ್ಮ ಪೂರ್ತಿ ಧರ್ಮ ಸ್ವಾಮಿ, ಮುಂದಿದ್ದ ಜನ್ಮದಲ್ಲಿ ನಾನು ಧರ್ಮಕ್ಕೋ ಮೋಕ್ಷಕ್ಕೋ ಎಲ್ಲ, ಈ ಜನ್ಮದಲ್ಲಿ ಅರ್ಥಕಾಮದಲ್ಲಿ, ಮುಂದಿದ್ದ ಜನ್ಮದಲ್ಲಿ ಧರ್ಮಕ್ಕೆ ಬರ್ತೀವಿ ಅಂದ್ರೆ ನೀವು ಧಾರ್ಮಿಕರಲ್ಲ. ಯಾರಿಗಾದ್ರು ಮನಸ್ಸಿನಲ್ಲಿ ಉತ್ತಿದ್ರೆ ನಾನು ಈ ಜನ್ಮದಲ್ಲಿ ಅರ್ಥಕಾಮ ಎಲ್ಲ ಸುಖ ಪುರುಷಾರ್ಥವನ್ನ, ಇಂದ್ರಿಯ ಸುಖವನ್ನೆಲ್ಲ ಅನುಭವಿಸಿ ಮುಂದಿನ ಜನ್ಮದಲ್ಲಿ ಧರ್ಮಿಷ್ಠನಾಗ್ತೀನಿ ಅಂತಂದ್ರೆ ಸಾಧ್ಯ ಇಲ್ಲ. ಯಾಕೆ? ಮುಂದಿನ ಜನ್ಮದಲ್ಲಿ ಮನುಷ್ಯ ಸಿಗುತ್ತೆ ಅಂತ ಭಾರತದಲ್ಲೇ ಹೋಗ್ತೀವಿ ಅಂತೇಳಿ ಗ್ಯಾರಂಟಿ ಅಲ್ವಾ? ವಾರದಿಂದ ಕೆನ್ಯಾಲಿದ್ದೆ, ಅಲ್ಲಿ ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ವಿ. ಬ್ಯಾಪ್ಸ್ ಅಂದ್ರೆ ಯಾರು? ಸ್ವಾಮಿನ. ಅಲ್ಲಿ ನಾ ಹಿಂದೂ ಸನ್ಯಾಸಿಗಳೆಲ್ಲ ಹೋದ್ರೆ ಎಷ್ಟು ಖುಷಿ ಅಲ್ಲಿ ಕೆನ್ಯಾ ಎಕ್ಸಲೆನ್ಸ್ಗೆ. ಇಂಡಿಯಾದಿಂದ ಬಂದಿದ್ದೀರ ಅಲ್ಲಿ ಅಷ್ಟು ಬಿದ್ದು ನಮಸ್ಕಾರ. ಅವನಿಗೆ ಧರ್ಮ ಆಚರಣೆ ಮಾಡಬೇಕು, ಅದರಲ್ಲಿ ಸರೌಂಡಿಂಗ್ಸ್ ಇಲ್ಲ, ವ್ಯವಸ್ಥೆ ಬೈಸಾಕ್ ಸರಿ. ಇಲ್ಲಿ ನಮ್ಗೆ ಎಲ್ಲ ಇದೆ, ಅಂಧಶ್ರದ್ಧೆ. ಇಲ್ಲಿಯವರೆಗೆ ನಾವು ದೇಹಾತ್ಮ ಅಭಿಮಾನ ಇರುತ್ತಲ್ವಾ, ಅಲ್ಲಿವರೆಗೂ ಧರ್ಮಶ್ರದ್ಧೆ ಬರಲ್ಲ. ಈ ದೇಹದಲ್ಲಿ ನಾನು ಜೀವಾತ್ಮ ಇದ್ದೀನಿ, ನಾಲ್ಕ ಜೀವಾತ್ಮ, ನಾ ದೇಹಾತ್ಮ ಅಲ್ಲ ಅನ್ನುವಂಥ ಜ್ಞಾನ ಯಾವಾಗ ಬರುತ್ತೋ ಅವನೇ ಧರ್ಮಿಷ್ಠ. ಅರ್ಥಕಾರನಾದವನು ದೇಹಾತ್ಮವಾನ್, ದೇಹ ಅಭಿಮಾನ ಯಾರಿಗೆಲ್ಲ ಇದೆಯೋ ಅವನೆಲ್ಲ ಅರ್ಥಕಾಮ. ನಾನು ಜೀವಾತ್ಮ, ಈ ಶರೀರದಲ್ಲಿ ಒಂದು ಜೀವ ಇದೆ, ಈ ಜೀವ ಇನ್ನೊಂದು ಶರೀರ, ಈ ಶರೀರ ಸತ್ಮೇಲೆ ತಗೊಳತ್ತೆ, ಈ ಜೀವಕ್ಕೆ ಸಂಸ್ಕಾರ ಮಾಡಬೇಕು ಅಂತ ಯಾರಿಗೆ ಬರುತ್ತಲ್ಲ ಬುದ್ಧಿ, ಅವನು ಧರ್ಮಿಷ್ಠ. ಇಷ್ಟೆಲ್ಲ ಮಾಡಿಯೂ ಪ್ರಶ್ನೆ ಬರುತ್ತೆ ಅಂತ ಹೇಳಿದೆ. ಏನು ಪ್ರಶ್ನೆ? ಭಗವಂತ ಇದ್ದ? ಎಷ್ಟೋ ಧರ್ಮಿಷ್ಠರಿಗೆ ಇಲ್ಲಿ ಪ್ರಶ್ನೆ ಇರುತ್ತೆ, ಭಗವಂತ ಇದ್ದ? ಇದ್ರೆ ಅವನು ಗಂಡ ಹೆಣ್ಣ ಅಲ್ವಾ? ನಾ ಯಾವತ್ತು ಯಾಕೆ ಹೋಗ್ತದೆ ಹೇಳಿ, ಸುಮ್ಮನೆ ಸರ್ವೇ ಸಾಧಾರಣವಾಗಿ ಹೇಳ್ಬೋದು, ಎಲ್ಲ ನೀನ್ ಕರ್ಮಗಳು ಹೋಗ್ತದೆ ಅಂತ. ಭಜಗೋವಿಂದ ನೋಡಿಲ್ವಾ? ಕಸ್ತ್ವಂ ಕೋಹಂ ಕುತ ಆಯಾದಃ ಕಾಮೇ ಜನನಿ ಕೋಮೇ ತಾದಃ ಇತಿ ಪರಿಭಾವಯ ಸರ್ವಮಸಾರಂ ವಿಶ್ವಂ ತ್ಯಕ್ತ್ವಾ ಸ್ವಪ್ನ ವಿಜಾನ್. ಕಸ್ತ್ವಂ, ನೀ ಯಾರು ಅಂತ ಪ್ರಶ್ನೆ ಯಾರೋ ಬರುತ್ತೆ ಗೊತ್ತಾ? ಒಬ್ಬ ಮನುಷ್ಯನಿಗೆ ಧರ್ಮದಲ್ಲಿ ನಿಷ್ಠತೆ ಇರ್ತೇವೆ,
ಅರ್ಥಕಾಮದಲ್ಲಿದ್ರೆ ನೀನ್ ಯಾರು ಅಂತ ಪ್ರಶ್ನೆನೇ ಬಂದೇವು. ನಾವು ಅಂದ್ಕೊಳ್ತೀವಿ ಹೆಣ್ಣು ಗಂಡು ಐತ ಮದುವೆ ಆಗಿರೋ ಇವ್ ಗೋತ್ರ ರಾಶಿ ನಕ್ಷತ್ರ ಅಷ್ಟೇ. ಭಗವಂತ ಇದ್ರೆ ಎತ್ತಿದ್ದಾನೆ. ಗಂಡ ಹೆಣ್ಣ, ವಿಷ್ಣು ದತ್ತವನ, ಕೃಷ್ಣ ದತ್ತವನ, ನಮ್ಮನೊಬ್ಬ ಕರಾಬಿಯೋ ಬೆಳತ ಉಷಿ ಸೃಷ್ಟಿ ಆದ ಅಮ್ಮನವ್ರಿಂದ ಉಗ್ರದಿಂದ ಬಂತ ನಾರಾಯಣ ಫಿಲೋಸಫಿ ಹೇಳಿ ಅಲ್ಲಿ ವೈಷ್ಣವರಿಗೆ ವೈಷ್ಣವಗ ಸಾಲು ಬಿಡಿ ನಾವು ಶ್ರೀ ವೈಷ್ಣವರಿಗೆ ಶ್ರೀಮನ್ ನಾರಾಯಣ ಅಮ್ಮನವರ ಉಂದುರಿದ ಬಂತು ಅಂತ ಹೇಳಿ ಒಪ್ಕೊಳ್ತಾರೆ. ಅನ್ನೋದಕ್ಕೂ ಪೊಳೆಯಿಂದ ಬಂತಪ್ಪ ಅಂತ ಹೇಳಿದ್ರೆ ಹೋಗ್ತಾರ. ಅದೆಲ್ಲ ಪ್ರಶ್ನೆ ಯಾವಾಗ ಬರೋದು? ಧರ್ಮ ಪುರುಷ ಒಪ್ಪದೇ ಇಲ್ಲ. ಲಲಿತಾ ಸಹಸ್ರ ಮುಟ್ಟದೇ ಇಲ್ಲ, ಮುಟ್ಟದೇ ಇಲ್ಲ. ಈಗೆಲ್ಲ ಯಾವತ್ತಿಂದಲೂ ಮುಟ್ಟಿಲ್ಲ ಅಲ್ವಾ? ಇದೆಲ್ಲ ಪ್ರಶ್ನೆ ಬರ್ಬೇಕು. ಭಾಗವತ ರೂಪ ಇದೆಯಾ, ಸಗುಣವ, ವೇಗುಣವ, ಇದೆಲ್ಲ ಯಾವಾಗ ಬರುತ್ತೆ? ಪರಮ ಪುರುಷಾರ್ಥ ಆಗಿರುವಂಥ ಮೋಕ್ಷ ಇಚ್ಛಾ ಬಂದಾಗ, ಅರ್ಥಕಾಮ ಇಚ್ಛದಿಂದ ಧರ್ಮ ಇಚ್ಛಾ, ಧರ್ಮ ಇಚ್ಛದಿಂದ ಮೋಕ್ಷ ಇಚ್ಛಾಗಿ ಬರ್ಬೇಕು. ಈ ಮೋಕ್ಷ ಇಚ್ಛೆ ಬಂದ್ರಾಗೇನೆ ಈ ಹಲವಾರು ಪ್ರಶ್ನೆಗಳು ಮನಸ್ಸಿನಲ್ಲಿ ಉದ್ಭವ ಆಗ್ಬೇಕು. ಈಗೆಲ್ಲ ಈ ಮೋಕ್ಷ ಇಚ್ಛಾ, ಅದಕ್ಕೆ ಇಚ್ಛಾ ಕ್ರಿಯಾ ಜ್ಞಾನ ಕ್ರಿಯಾ ಅಂತ ಹೇಳಿದೆ. ಈ ಇಚ್ಛೆ ಪೂರೈಸ್ಕೊಳ್ಬೇಕು ಅಂದ್ರೆ ಜ್ಞಾನ ಬೇಕು. ಅರ್ಥಕಾಮದಲ್ಲಿಯೂ ಜ್ಞಾನ ಬೇಕು, ಕ್ರಿಯಾ ಬೇಕು. ಧರ್ಮದಲ್ಲಿಯೂ ಜ್ಞಾನ ಬೇಕು, ಧರ್ಮಾನುಷ್ಠಾನವನ್ನು ಹೇಗ್ ಮಾಡೋದು ಬೇಕು. ಸ್ವಧರ್ಮಾನುಷ್ಠಾನವನ್ನು ಹೇಗ್ ಮಾಡ್ತದೋ ಜ್ಞಾನ ಇರಬೇಕು. ಗೃಹಸ್ಥನ ಧರ್ಮ ಏನು, ಬ್ರಹ್ಮಚಾರಿ ಧರ್ಮ ಏನು, ಸನ್ಯಾಸಿಯ ಧರ್ಮ ಏನು, ವಾನಪ್ರಸ್ಥ ಇಲ್ಲ ಆದ್ರೂ ಅವರ ಧರ್ಮ ಏನು. ವಾನಪ್ರಸ್ಥಾಶ್ರಮ ಇದಿಷ್ಟೇ ಇದೆಯಾ? ಇಲ್ಲ. ಈ ಪ್ರಾಣಿಯಲ್ಲಿ ಪೋಲಾರ್ ಬೇರ್ ಕೇಳಿಲ್ಲ? ಪೋಲಾರ್ ಬೇರ್ ಕುಂಫು ಪಾಂಡ ಅಂತದ್ದು ಎಕ್ಸ್ಟ್ರೀಟ್, ಅದು ಚೈನಲ್ಲಿ ಮಾತ್ರ ಇದೆ ಇವಾಗ. ಅದನ್ನ ಪಾಪ ಅದಿಲ್ಲ, ಎಷ್ಟು ತಲೆ ಹಟ್ಟೆ ಮಾಡ್ತಾ ಇದ್ರಂತೆ. ಒಂದು ಕ್ಷಣ ಒಂದ್ ಜಾಗದಲ್ಲಿ ನಿಲ್ಲಲ್ಲ, ಕೂರತ್ತೆ. ನೋಡಿದ್ರ ಪಾಂಡಾರನ ಕೂರತ್ತೆ ನಿಲ್ಲಂತೆ ಏನೋ ಮಾಡ್ತಿರುತ್ತೆ. ಒಂದ್ ಇದೆ ಅಷ್ಟೇ ಚಿತ್ತ. ಅದನ್ನ ಸಂರಕ್ಷಣೆ ಮಾಡ್ಬೇಕು. ಅದೇ ರೀತಿ ನಾವು ವಾನಪ್ರಸ್ಥಾಶ್ರಮ ಯಾರು ತಗೊಳ್ಳೋ ವಾನಪ್ರಸ್ಥರಿಗೆ ಬರೋದೇ ಇದೆ. ಕಾಂಗ್ರೆಸ್ ಗೌರ್ಮೆಂಟ್ ಬಂದ್ಮೇಲಂತೂ ಎಲ್ಲೂ ಜಾಗನೇ ಇಲ್ಲ. ಅಪಾರ್ಟ್ಮೆಂಟ್ ಆಗೋಗಿ ಕೂಡ ಸ್ಕ್ಯಾಮ್ ಮಾಡಿ ಅಲ್ವಾ? ನೀರಿಲ್ಲ, ಏನಿಲ್ಲ. ಬ್ರಹ್ಮಚಾರಿ ಔಟ್, ವಾನಪ್ರಸ್ಥ ಔಟ್, ಎಲ್ಲ ಡೈರೆಕ್ಟ್ ಗೃಹಸ್ಥಾಶ್ರಮ, ಅರ್ಧಂಬರ್ಧ ಸನ್ಯಾಸಿ ಅಲ್ವಾ? ನೀವ್ ಯಾಕೆ ಹಾಕಿದ್ರಿ ನೋಡಿ. ಮೋಕ್ಷ ಇಚ್ಛಾ, ಈ ಮೋಕ್ಷ ಇಚ್ಛಾ ಬರಬೇಕು ಅಂದ್ರೆ ಮಿಕ್ಕ ಆಶ್ರಮದಲ್ಲಿ ಹೇಗೆ ಇಚ್ಛಾ ಆದ್ಮೇಲೆ ಜ್ಞಾನ ಬಂತು, ಜ್ಞಾನ ಆದ್ಮೇಲೆ ಕ್ರಿಯೆಯನ್ನ ಅನುಸರಿಸ್ಬೇಕೋ, ಅದೇ ರೀತಿಯಾಗಿ ಮೋಕ್ಷ ಬೇಕು ಅಂತ ಕೇಳ್ಬಿಟ್ರೆ ಸಾಲದು. ವಯಸ್ಸಾದವ್ರ ಮನೇಲೆಲ್ಲ ಕೇಳಿ 80 ಆಯ್ತು, 90 ಅವ್ರು ಯಾವ ಕರ್ಕೊಳ್ತಾನೋ? ಯಾಕೆ ಕರ್ಕೊಳ್ಬೇಕು ಅಂತ? ಅವನು ಪ್ರಾರಬ್ಧವನ್ನ ಕೊಟ್ಟ ಆಯಿತು. ಭಗವಂತ ನಿಮ್ಮನ್ನ ಕರ್ಕೊಳ್ಬೇಕು ಅಂದ್ರೆ ಮೋಕ್ಷ ಇಚ್ಛೆ ಜೊತೆಗೆ ಮೋಕ್ಷ ಜ್ಞಾನ ಇಚ್ಛಾ ಬರಬೇಕು. ಮೋಕ್ಷ ಇಚ್ಛಾ ವಿಲ್ ಗೆಟ್ ಕನ್ವರ್ಟೆಡ್ ಟು ಮೋಕ್ಷ ಜ್ಞಾನ ಇಚ್ಛಾ. ಮೋಕ್ಷ ಜ್ಞಾನ ಇಚ್ಛಾ ವಿಲ್ ಕನ್ವರ್ಟ್ ಇನ್ ಟು ಜಿಜ್ಞಾಸು ಇಚ್ಛಾ. ಇನ್ಕ್ವಿಸಿಟಿವ್ನೆಸ್, ಕ್ಯೂರಿಯಾಸಿಟಿ, ಕುತೂಹಲ. ಈ ಬ್ರಹ್ಮ ವಿಚಾರವನ್ನು ತಿಳಿಬೇಕು. ಜಗತ್ ಯಾವಾಗ ಸೃಷ್ಟಿಯಾಯಿತು, ಜೀವ ಅಂದ್ರೇನು, ಜಗತ್ತು ಅಯ್ಯೋ, ಪರಮಾತ್ಮ ಅಂದ್ರೇನು, ಅದೆಲ್ಲ ಗೊತ್ತಾಗಬೇಕು ಅಂದ್ರೆ ಜ್ಞಾನವನ್ನ ಸಂಪಾದನೆ ಮಾಡಬೇಕು. ಯಾವಾಗ ಜ್ಞಾನವನ್ನ ಸಂಪಾದನೆ ಮಾಡ್ತಿರೋ ಆಗ ಮೋಕ್ಷದ ಪ್ರಾಪ್ತಿ. ಅದ್ವೈತ ಸಿದ್ಧಾಂತದ ಪ್ರಕಾರ ಅದೊಂದೇ ಸಿದ್ಧಾಂತ, ಇಟ್ಟಿದೇನಿಲ್ಲ. ಇದೆಲ್ಲ ಆಭಾಸ ಸಿದ್ಧಾಂತ, ಇಟ್ಟಿದ್ದೆಲ್ಲ ಇರೋದೊಂದೇ ಅದ್ವೈತವೇ. ಆ ಮೋಕ್ಷ ಜ್ಞಾನವನ್ನ ಪಡಿಬೇಕು ಅಂದ್ರೆ ಮನಸ್ಸು ತುಂಬಾ ಸೂಕ್ಷ್ಮವಾಗಬೇಕು. ಹಲವಾರು ಪೆಟ್ಟು ಬಿದ್ದಿರಬೇಕು ಜೀವನದಲ್ಲಿ. ಯಾರಿಗೆ ಜೀವನದಲ್ಲಿ ಚೆನ್ನಾಗಿ ಪೆಟ್ಟು ಬಿದ್ದಿದೆಯೋ ಅವರೇ ಅಧಿಕಾರಿ. ಎಲ್ರಿಗೂ ಬಿದ್ದಿದ್ಯಾ? ಬಿದ್ದಿದೆ, ಅದಕ್ಕೆ ಕೂತಿದ್ದೀರಾ. ಇಲ್ಲ ಯಾಕೆ ಬರಕ್ ಕೂರ್ತಿದ್ರಿ 1 ಗಂಟೆ ಕಾಲ, 1.5 ಗಂಟೆ ಕಾಲ? ಜೀವನದಲ್ಲಿ ಯಾವುದೋ ಒಂದು ರೀತಿಯ ಪೆಟ್ಟು ಬಿದ್ದರೇನೆ ವೇದಾಂತ ಬರ್ಕ್ ಸಾಧ್ಯ. ಇದು ಕಲ್ತ ಮೇಲೆ ನೀವು ಅದನ್ನ ಅನುಸರಿಸ್ತೀರಾ ಬಿಡ್ತೀರಾ ಅನ್ನೋದು ಅದು ನೀವು ಪ್ರಾರಬ್ಧ ಬಿಟ್ಟಿದ್ದ.
ಅಟ್ಲೀಸ್ಟ್ ಕೇಳಬೇಕು ಅಂತ ಇಚ್ಛೆ ಬರ್ತಲ್ಲ. ನಿಮ್ಗೆ 7 ದಿವಸ ಆದ್ಮೇಲೆ ಮೋಕ್ಷ ಸಿಗತ್ತೋ ಈಗ ಅಟ್ಲೀಸ್ಟ್ ಪುಣ್ಯ ಅನ್ನೋ ಬರುತ್ತಾ, ಏನೋ ಒಂದು ಕೇಳಿದ್ವಿ ಗುರುಗಳನ್ನ ನೋಡಿದ್ವಿ ಅಂತ ಅಲ್ವಾ. ಅದಕ್ಕೆ ಮುಂಡಕ ಉಪನಿಷತ್ ಹೇಳಿತು, ರಿಮೈಂಡ್ ಮಾಡ್ತೀವಿ ಹಾಗೆ ಹೊಸ್ತು ಹೇಳ್ತಿಲ್ಲ. ಪರೀಕ್ಷ ಲೋಕ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದಮಾಯಾತ್ ನಾಸ್ತ್ಯಗತ ಕೃತೇನ ತದ್ವಿಜ್ಞಾನಾರ್ಥಂ ಸಗುರುಮೇವ ಅಭಿಗಚ್ಚೇತ್ ಸಮಿತ್ಪಾಣಿಹಿ ಶ್ರೋತ್ರಿಯಂ ಬ್ರಹ್ಮನಿಷ್ಠ. ಪರೀಕ್ಷಲೋಕಾನ್ ಕರ್ಮಚಿತಾನ್, ಪರೀಕ್ಷಲೋಕಾನ್ ಅಂದ್ರೆ ಪೆಟ್ಟು ಬೀಳುವಂಥದ್ದು ಅಂತ. ಮನಸ್ಸು ಪೂರ್ತಿ ರಿಫೈನ್ ಆಗ್ತಾ ಇರ್ವಿ, ಸಂಸ್ಕಾರ ಆಗ್ತಾನೆ ಇರ್ವಿ. ಆ ರೀತಿಯಾಗ ಆಯ್ತು ಅಂದ್ರೆ ಮೋಕ್ಷ ಇಚ್ಛಾ ಪ್ರಾಪ್ತಿ. ಮೋಕ್ಷ ಇಚ್ಛಾ ಥ್ರೂ ಜ್ಞಾನ ಅಲೋನ್. ಇವಾಗ ಅವರೆಲ್ಲ ವೇದ ಪುರುಷರೆಲ್ಲ ಬಂದಿದ್ದೀರ, ಅಲ್ಲಿ ಸ್ವಲ್ಪ ಡಿಬೇಟ್ ಮಾಡ್ತಿತ್ತ, ತುಂಬಾ ಡಿಬೇಷನ್ ಇಲ್ಲ ತಿಂದಿದೆ. ಎಷ್ಟು ಜನ ಇಲ್ಲಿ ಇವೆಲ್ಲ ಎಲ್ಲೋ ಮಾಡ್ತಾರೆ ತಾನೆ, ಎಲ್ಲೋ ಮಾಡ್ತಾರೆ. ಸರಿ, ಈ ಕಾದಲ್ಲಿ ಹುಷಾರಿಗೆ ಭಯ ಇದ್ದ ಅದು ಎಲ್ಲರೂ ಶಂಕರ ರಾಮಿಗಾಯಿಗಳ ಕಾಲೆ ಅವರೇ. ಶಂಕರಾಚಾರ್ಯರ ಮೋಕ್ಷ ಸಿದ್ಧಾಂತ ಏನು ಅಂತ ಯಾರಿಗಾರು ಗೊತ್ತಾ? ಶಂಕರಾಚಾರ್ಯರು ಮೋಕ್ಷ ಅಂದ್ರೆ ಏನು, ಮೋಕ್ಷ ಸ್ವರೂಪ ಅದೇನೋ ಗೊತ್ತಿಲ್ಲ. ಎಲ್ಲ ಸತ್ತು ಸುಮ್ಮನೆ ಸಾಧಾರಣ ಮಾತು ಹೇಳ್ತೀನಿ, ಭಯ ಪಟ್ಕೊಂಡ್ವಿ ಇತರ ಸಿಗಿ. ಮೋಕ್ಷ ನಮಗೆ ಹೇಗೆ ಸಿಗತ್ತೆ? ಇಲ್ಲಿ ವೈದಿಕರೇ, ಯಾಕಂದ್ರೆ ಅವರೆಲ್ಲ ವಯಸ್ಸಾದವರು ಬೇಡ, ಆ ಮೋಕ್ಷ ಕಾಯಿ. ಮೋಕ್ಷ ಅಂದ್ರೆ ಶಂಕರಾಚಾರ್ಯ ಪ್ರಕಾರ ಏನು? ಆತ್ಮಜ್ಞಾನ ಏನ್ ಮೋಕ್ಷ? ಸರಿ, ಈ ನಾಮ ಸಂಕೀರ್ತನ ಅಂತ ಒಂದು ಗ್ರೂಪ್ ಇದೆ. ಈಗ ಕರ್ನಾಟಕದಲ್ಲಿ ಕಮ್ಮಿ, ನಮ್ಮ ತಮಿಳುನಾಡಲ್ಲಿ ತುಂಬಾ ಜಾಸ್ತಿ ನಾಮ ಸಂಕೀರ್ತನ ಗ್ರೂಪ್ ಇದೆ. ಭಗವಂತನ ನಾಮಸ್ಮರಣೆಯಿಂದಲೇ ಮೋಕ್ಷ ಸಿಗುತ್ತೆ ಅಂತ ಹೋಗ್ತೀರಾ? ಯೋಚನೆ ಮಾಡಿರಿ. ಅದು ಕರೆಕ್ಟ್ ಅಲ್ಲ, ಒಪ್ತೀರಾ? ಇಲ್ಲ. ಹಾ, ಒಪ್ಪಲ್ಲ. ಯಾಕೆ ಒಪ್ಪಲ್ಲ? ಬಲಿ ಒಂದು ದೇವ ಮಾಡ್ಕೋಬೋದ, ಬೇರೆ ಅಲ್ಲ ಮತ್ತೆ ಬೇಡ ಅಂತಾರಲ್ಲ. ಶ್ರೀ ವೈಷ್ಣವರಾಗ್ಲಿ, ದ್ವೈತ ಸಿದ್ಧಾಂತ ಆಗಲಿ, ವಿಶಿಷ್ಟ ದ್ವೈತ ಸಿದ್ಧಾಂತ ಆಗಲಿ, ತಮಿಳುನಾಡಲ್ಲಿ ಆಂಧ್ರ ಪ್ರದೇಶದ ಅದ್ವೈತಿಗಳೇ ನಾಮ ಸಂಕೀರ್ತನೆಯನ್ನ ಪ್ರೋತ್ಸಾಹ ಮಾಡ್ತಾರೆ ಮೋಕ್ಷ ಅಂತ. ಇದು ಶಂಕರಾಚಾರ್ಯಗೆ ವಿರುದ್ಧವಾದ ಸಿದ್ಧಾಂತ. ನಾವು ಸ್ಮಾರತ ಅನ್ಸ್ಕೊಂಡ್ಲೆ ಹಲವಾರು ಜನ ತಲೆ ಹೂ ಅಂತಂದ್ರೆ, ಯಾಕಂದ್ರೆ ಅದಕ್ಕೆ ನಿಮ್ಗೆ ಉದಾಹರಣೆ ಸಿಗುತ್ತೆ. ಭಾಗವತವಲ್ಲ, ಗಜೇಂದ್ರ ಮೋಕ್ಷ ಅವೆಲ್ಲ ಸಿಗುತ್ತೆ. ನೀವು ಪ್ರಾಣಿನ ಮನುಷ್ಯರ ಮುಂದೆ ಗಜೇಂದ್ರ ಮೋಕ್ಷದ ಉದಾಹರಣೆ ಹಾಕಿಸ್ತೀರಾ? ಗಜೇಂದ್ರ, ಈ ಮೋಕ್ಷ ಅನ್ನುವಂತಹ ಪದ ತುಂಬಾ ಸರಳವಾಗಿ ವೆರಿ ಲೂಸ್ಲಿ ನಾವು ಹೇಳ್ತೀವಿ. ಗಜೇಂದ್ರ ಮೋಕ್ಷ ಅಂದ್ರೆ ಆ ಆನೆಗೆ ಮೋಕ್ಷ ಸಿಕ್ತು ಅಂದ್ರೆ ಆನೆಯ ಶರೀರ ಮತ್ತೆ ಹೋಯ್ತು ಅಷ್ಟೇ. ಮುಂದಿನ ಜನದಲ್ಲಿ ಮನುಷ್ಯನ ಶರೀರ ಸಿಗೋದು ಅಂತ ಅಷ್ಟೇ. ಈ ಗಜೇಂದ್ರ ಮೋಕ್ಷ ಆನೆಗೆ ಮೋಕ್ಷ ಸಿಕ್ಕೊಡ್ರೆ, ಮತ್ತೆ ಶಂಕರನ್ ಯಾಕಿದಲ್ಲ ಆತ್ಮಜ್ಞಾನೋಪದೇಶ ವಿಧಿ ಅಂತ ಬರೆದು ಆನೆಗೆ ಹೆಪ್ಪಡ್ತದೀತಲ್ಲ. ಶಂಕರಾಚಾರ್ಯರ ಪ್ರಕಾರ ಮೋಕ್ಷ ಅಂದ್ರೆ ಆತ್ಮಜ್ಞಾನದ ಮೂಲಕವೇ. ನಾಮ ಸಂಕೀರ್ತನೆ ಹಲವಾರು ಕರ್ಮಗಳು ಈ ಅಧ್ಯಯನ ಮಾಡಕ್ಕೆ ಇದಕ್ಕೆ ಮನಸ್ಸು ಸಿದ್ಧತೆ ಮಾಡ್ಕೊಂಡು, ಚಿತ್ತಶುದ್ಧಿ ಅಂತ ಹೇಳೋದಲ್ಲ. ಯಾವತ್ತೂ ಯಾವುದೇ ಕಾರಣಕ್ಕೂ ನಾಮ ಸಂಕೀರ್ತನೆಯಲ್ಲಿ ಮೋಕ್ಷ ಸಿಗುತ್ತೆ ಅಂತ ದಯವಿಟ್ಟು ಭಾವಿಸ್ಬೇಡಿ. ನೀವು ವೇದಾಂತವನ್ನು ಕಲಿಯಲು ಶಂಕರಾಚಾರ್ಯನಿಗೆ ಸ್ವಲ್ಪ ಗೌರವ ಕೊಡಬೇಕು ಅಂದ್ರೆ ಜ್ಞಾನಕ್ಕೆ ಗೌರವ ಕೊಡಬೇಕು. ನಾಮ ಸಂಕೀರ್ತನೆ ಬೇಡ ಅಂತ ಹೇಳ್ತಾ ಇಲ್ಲ, ಅದು ಜ್ಞಾನಕ್ಕೆ ಸಮ ಅಲ್ಲ, ಜ್ಞಾನಕ್ಕೆ ವಿರೋಧ. ಯಾಕಂದ್ರೆ ಕರ್ಮ, ನಾಮ ಸಂಕೀರ್ತನೆ ಅಥವಾ ಯಾಗಾದಿಗಳೆಲ್ಲ ಕರ್ಮದಲ್ಲಿ ಬರುತ್ತೆ. ಕರ್ಮ ಜ್ಞಾನ ವಿರೋಧಿ. ವೈದಿಕ ಕರ್ಮ ಹಾಗೂ ಲೌಕಿಕ ಕರ್ಮ ಆತ್ಮಜ್ಞಾನಕ್ಕೆ ವಿರೋಧ. ಅದನ್ನ ತಿಳಿಯೋದಕ್ಕೇನೆ
ಎಲ್ಲಾರ್ಗೂ ಕ್ಲಾರಿಫಿಕೇಶನ್ ಕೊಡೋದಕ್ಕೆ ಈ ತರ ಎಲ್ಲ ಸಪ್ತಾಹಗಳನ್ನ ಅಲ್ಲಿ ಮಾಡೋದು. ಹಾಗಂತ ನಾವು ಆಶ್ರಮದಲ್ಲಿ ಆ ನಾಮ ಸಂಕೀರ್ತನೆಯನ್ನೋ ಭಜನೆಯನ್ನೋ ನಿಲ್ಸಿಲ್ಲ, ಅದೆಲ್ಲ ಮಾಡ್ತೀವಿ. ಅದ ಹೆಚ್ಚು ಪ್ರಾಮುಖ್ಯತೆ ಆತ್ಮಜ್ಞಾನ. ಆ ರೀತಿಯಾಗಿ ಮೋಕ್ಷ ಇಚ್ಛಾ ನಿಮಗ್ ಬರ್ಬೇಕು ಅಂದ್ರೆ ಜ್ಞಾನದ ಅರಿವು ನಿಮಗ್ ಬರ್ಬೇಕು, ಜ್ಞಾನ ಸಂಪಾದನೆ ಮಾಡಬೇಕು. ಶ್ರವಣ ಮನನ ನಿಧಿಧ್ಯಾಸನ, ವೇದಾಂತ, ಉಪನಿಷತ್ಸು, ಭಗವದ್ಗೀತಾ, ಬ್ರಹ್ಮಸೂತ್ರ, ಶಂಕರಾಚಾರ್ಯನ ಹಲವಾರು ಪ್ರಕರಣಗಳು, ಇದನ್ನೆಲ್ಲ ಗುರುಮುಖೇನ ಅಧ್ಯಯನ ಮಾಡಬೇಕು. ಈ ಗುರುಮುಖೇನ ಅಧ್ಯಯನ ಮಾಡಿದಾಗಲಿ ಏನಾಗುತ್ತೆ, ಈ ಜ್ಞಾನ ಇಚ್ಛಾ ಹಾಗೂ ಜಿಜ್ಞಾಸಿ ಇಚ್ಛಾ ಆಗ್ತಿದಿಲ್ಲ, ಕ್ಯೂರಿಯಾಸಿಟಿ, ಕುತೂಹಲ, ನಾನು ಯಾವ್ದು ಮುಂದೆ ಯಾವ ಹುಟ್ಟಿದೆ, ಹೆಣ್ಣು ಗಟ್ಟು, ಅದೆಲ್ಲ ಈ ಪರಿಮಿತ ಜ್ಞಾನ ಎಲ್ಲ ಹೋಗಚ್ಚ. ಅದು ಯಾವಾಗ ಸ್ಫುರಣೆ ಆಗತ್ತೋ ಅದು ಜನ್ಮಾಂತರದ ವಾಸನೆ. ಅಟ್ಲೀಸ್ಟ್ ಶುರು ಮಾಡದೆ ನನಗೆ ಬೇಕು 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 ಅಂದ್ರೆ SLC ನಾನು ಫಸ್ಟ್ ಬರ್ಬೇಕು, ಹೇಗ್ ಬರೋದು ಪ್ರಶ್ನೆ? ಅಜ್ಜಿ ಓದಿದ್ರೆ ಇಲ್ಲ ನಾನು ಓದಲ್ಲ ಅಂದ್ರೆ ಆಗತ್ತ. ಇದೆಲ್ಲ ಮುಂದೆ ಕೋಪರೇಷನ್ ಅಂತಲೂ ಹೇಳಿದ್ವಿ. SLC ನಮ್ ಫಸ್ಟ್ ಬರ್ಬೇಕಪ್ಪ, ಸೀಸನ್ ತಾನೆ, ಸೀಸನ್ ಟಿವು ಇಲ್ಲ ಎಲ್ಲ ಅಮ್ಮಂದಿಗೂ ಅಪ್ಪಲ್ಲ ಮಗ ಹೋಗ್ತಾರೋ ಹಾಗೆ. ಸ್ಕೂಲು ಬೆಳೆಸ್ತೀರಾ, ಸ್ಕೂಲಿಗೆ ಯಾಕೆ ಬೆಳೆಸ್ತೀರಾ? ಆ ಸ್ಟ್ಯಾಂಡರ್ಡ್ ಅನ್ನ ಜ್ಞಾನಾರ್ಜನೆ ಮಾಡೋದಕ್ಕೋಸ್ಕರ. ನೀವು ಸ್ಕೂಲಿಗೆ ಹೋಗಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ, ಮಗ ಹೇಳ್ತಾರೆ ಅಥವಾ ಟೀಚರ್ ಹೇಳ್ತಾರೆ, ಟೀಚರ್ ಪೈ ದೂರ್ತಾನೆ, ಏನೋ ಓದಬೇಡ, ಎಕ್ಸ್ಟ್ರಾ ಕಲ್ತಿದ್ದಾರೆ ಆಗಿ ಪ್ರಾಕ್ಟಿಸ್ ನೀವು SLC ಪಾಸ್ ಆಗ್ತೀಯ, ಹೋಗ್ತೀರಾ? ಸರಿ, ಆತರು ಕೀಪ್ ಮಾಡಿ, ಸರ್ ಆತರು ಕಲೀಜಾಗಿರೆ ಎಲ್ಲ ಕೀಪ್ ಮಾಡಿ, ಸೇರೆ ಇಲ್ಲ ಸೀರೆ ತಾನೇ ಅಲ್ವಾ? ಚಿತ್ತಶುದ್ಧಿ ಆಡಿತ್ತು ಇಲ್ಲ, ಬಾಕಿ ಪೇ ಮಾಡಬೇಡ, ಓದಿಲ್ವಾ? ಇವು ಕಳ್ಸಲ್ಲಿ ಯಾತಕ್ಕೆ ಮಕ್ಕಳನ್ನ SLC ನೀವು ಓದಿ ಚೆನ್ನಾಗಿ ಮಾಡಿಸ್ಕೊಳ್ಳಿ. ಈ ಹಲವಾರು ಕ್ರಿಯೆಗಳೆಲ್ಲ ಮಾಡ್ತಿದ್ರೆ SLC ಪಾಸ್ ಆದಾಗತ್ತಾ? ಮಾಕನ. ಇವಾಗ ಜ್ಞಾನ ಗುಣ, ಆತ್ಮಜ್ಞಾನವನ್ನ ಗಳಿಸ್ಬೇಕು ಅಂದ್ರೆ ಪ್ರಸ್ಥಾನ ತ್ರಯವನ್ನ ಗುರುಮುಖೇನ ಬರಿಬೇಕು. ಇಲ್ಲ ನಾ ಭಜನೆ ಮಾಡ್ತೀನಿ ಅಂತ ಆಗತ್ತಾ? ಜ್ಞಾನ ಬಂತ ಅಲ್ಲಿ SLC ಪಾಸ್ ಆದ್ರ? ಅಲ್ಲ, ಗುರುಮುಖೇನ ಕಲಿಬೇಕು. ಇಲ್ಲೂ ಗುರುಮುಖೇನ ಕಲಿಬೇಕು. ಇಲ್ಲ ನಾನು ಸಮಾಜ ಸೇವೆ ಮಾಡ್ತೀವಿ, ಮೋಕ್ಷ ಸಿಗತ್ತೆ. ಕುಂಭಮೇಳದ ಹೋಗಿ ಸ್ನಾನ ಮಾಡ್ತೀವಿ, ಸಿಗತ್ತಾ? ಕುಂಭಮೇಳಕ್ಕೆ ಹೋಗ್ಬೇಕು, ಅಲ್ಲಿ ಮುಳುಗ್ಬೇಕು, ಪುಣ್ಯ ಸಂಪಾದನೆ ಆಗ್ಬೇಕು. ಅದಾದ್ಮೇಲೆ ಇದೆಲ್ಲ ಇಚ್ಛೆ ಬರ್ಬೇಕು. ಉದಾಹರಣೆ ಅರ್ಥ ಆಯ್ತಲ್ಲ? ಒಂದು ಲೌಕಿಕ ವಿದ್ಯೆಯನ್ನ ಪರಿಗಣಿಸ್ಬೇಕು, ಅದರಿಂದ ಉತ್ತೀರ್ಣರಾಗಬೇಕು ಅಂತಂದ್ರೆ ಆ ವಿದ್ಯೆಯನ್ನು ಯಾರು ಆ ಗುರು ಹತ್ರ ಕೇಳಿ ಕಲಿಬೇಕು ಹೊರತು ಅಲ್ಲಿರುವಂತ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಎಲ್ಲ ಮಾಡಿ ನಾನು ಆ ವಿದ್ಯೆನ ಗೆಲ್ಲಕ್ಕಾರ. ಅದೇ ರೀತಿಯಾಗಿ ಮೋಕ್ಷ ಬೇಕು ಅಂತಂದ್ರೆ ಜ್ಞಾನ ಬೇಕು, ಆತ್ಮಜ್ಞಾನ ಬೇಕು. ಆತ್ಮಜ್ಞಾನ ಬೇಕು ಅಂತಂದ್ರೆ ಯಾರು ಆತ್ಮಜ್ಞಾನಿಗಳಾಗಿದ್ದಾರೋ ಅವ್ರ ಹತ್ರ ಹೋಗಿ ಕಲಿಬೇಕು. ಅದು ಬಿಟ್ಟು ನಾನು ಬೇರೆ ಇತರ ಕರ್ಮಗಳನ್ನ ಮಾಡ್ತಿದ್ದಾರೆ, ಇತರ ಕರ್ಮ ಒಳ್ಳೇದು, ಆದ್ರೆ ಇಟ್ ಈಸ್ ನಾಟ್ ಈಕ್ವಲ್ ವಿತ್ ಆತ್ಮಜ್ಞಾನ. ಈ ರೀತಿಯಾಗಿ ಮೋಕ್ಷ ಇಚ್ಛೆಯನ್ನು ಬೆಳೆಸ್ಕೊಳ್ಬೇಕು. ಮೋಕ್ಷ ಇಚ್ಛೆಯನ್ನು ಬೆಳೆಸ್ಕೊಂಡು ಜ್ಞಾನಿ ಅಂತ ಅನಿಸ್ಕೊಳ್ಬೇಕು. ಹೇಗೆ ಸ್ಕೂಲಲ್ಲಿ ಕಾಲೇಜಸ್ ಅಲ್ಲ ಗೆದ್ದ IAM ಪಾಸ್ ಔಟ್ ಆದ ಅಂತ ಹೇಳ್ತೀವೋ, ಹಾಗೆ ಈ ತರ ಬ್ರಹ್ಮಜ್ಞಾನಿ ಅಂತ ಅನ್ಸ್ಕೊಳೋದು. ಆ ಬ್ರಹ್ಮಜ್ಞಾನಿಯ ಸ್ಥಿತಿ ಏನಿದೆಯೋ ಅದನ್ನ ಇಲ್ಲಿ ಧನ್ಯಾಷ್ಟಕಂ ಅಂತ ಹೇಳಿ. ಆತ್ಮಜ್ಞಾನ ಉಪದೇಶ ವಿಧಿ ಹೇಗೆ ಆತ್ಮಜ್ಞಾನವನ್ನ ಗಳಿಸೋದು ಅಂತ ಒಂದು ಪ್ರೊಸೀಜರ್ ಕೊಟ್ಟಿದೆ. ಆದ್ರೆ ಧನ್ಯಾಷ್ಟಕ ಸಿಸ್ಟಮ್ಯಾಟಿಕ್ ಟೀಚಿಂಗ್ ಇಲ್ಲ. ಈ ಅಧ್ಯಯನ ಮಾಡಿದ್ಮೇಲೆ ಜ್ಞಾನಿಯ ಮನಸ್ಥಿತಿ ಹೇಗಿರುತ್ತೆ, ಬ್ರಹ್ಮಜ್ಞಾನಿಯ ಮನಸ್ಥಿತಿ ಹೇಗಿರುತ್ತೆ ಅಂತ ಹೇಳುತ್ತೆ. ಅಂದ್ರೆ ನಮ್ಗೇನ್ ಮಾಡ್ತಿದೆ, ಈ ಧನ್ಯಾಷ್ಟಕಂ ಅನ್ನುವಂತಹ ಪ್ರಕರಣ ಗ್ರಂಥ ನಮ್ಮನ್ನ ಇನ್ಸ್ಪೈರ್ ಮಾಡ್ತಿದೆ. ನೀನು ಜ್ಞಾನಿ ಆಗು. ಜ್ಞಾನಿ ಅಂದ್ರೆ ನೀನು ಜ್ಞಾನಿ ಅಂದ್ರೆ ಆ ಬ್ರಹ್ಮಜ್ಞಾನಿ ಆಗು ಅಂತ ಹೇಳಿದ್ರೆ, ಬ್ರಹ್ಮಜ್ಞಾನ ನಿಮಗೆ ಬಂತು ಅಂತಂದ್ರೆ ಅಷ್ಟೇ, ಮುಕ್ತ ಸ್ಥಿತಿ. ಈ ಬ್ರಹ್ಮಜ್ಞಾನಿಗಳಾಗಬೇಕು ಅಂದ್ರೆ 7 ದಿವಸನೂ ಬರ್ಬೇಕು. ಇವತ್ತೊಬ್ಬರೇ ಒಂದೇ ಒಂದ್ ದಿವಸ ಬಂದ್ರೆ ಅಂದ್ರೆ ಆರೋಹರೆ ಬ್ರಹ್ಮಜ್ಞಾನ. ಬರ್ತೀರಾ? ಎಷ್ಟು ಜನ ನೋಡಿರಿ ನಾವು. ಭಾನುವಾರ ಅಂದಿದ್ದು ಇಷ್ಟು ಜನ ಬಂದಿದ್ದೀರ, ನಾಳೆಲ್ಲ ಇಷ್ಟ, ನೆಕ್ಸ್ಟ್ ಡೇ ಇಷ್ಟ. ಅದೇನಾಗ ತವಕ
ತವಕ. ಆ ರೀತಿಯಾಗಿ ಧನ್ಯಾಷ್ಟಕ. ಧನ್ಯ ಅಂತಂದ್ರೆ ರಿಯಲೈಸ್ಡ್ ಸೋಲ್. ಧನ್ಯ ಧಾನ್ಯ ಹಾಕೊಳ್ಬಿಡಿ, ನಮ್ ಜೀವನ ಅದೇ ಆಗಿದೆ ಇವಾಗ. ಕಾಳುಗಳು ಹೋಗಿದೆ, ಧನ್ಯ ಹಾಕ್ಬಿಡಿ. ಕೃತಕೃತ್ಯ ಕೃತ್ಸ್ನ ಕರ್ಮ ಎಲ್ಲ ಗೀತೆಯ ಭಾಷೆಗಳು. ಧನ್ಯ ಅಷ್ಟಕ ಕೇಂದ್ರ ಶ್ಲೋಕಗಳು. ಈ ಬ್ಯಾಕ್ಗ್ರೌಂಡ್ ನಾವು ನೋಡೋಣ ಮೊದಲನೇ ಶ್ಲೋಕ. ತಜ್ಞಾನಂ ವಶಮಕರಂ ಯದಿಂದ್ರಿಯಾಣಾಂ ತಜ್ಞೇಯಂ ಯದುಪನಿಷತ್ಸು ನಿಶ್ಚಿತಾರ್ಥಂ ತೇ ಧನ್ಯಾ ಕುವಿ ಪರಮಾರ್ಥ ನಿಶ್ಚಿತೇಹ ಶೇಷಾಸ್ತು ಭ್ರಮನಿಲಯೇ ಪರಿಭ್ರಮಂತಿ. ಪರಿಭ್ರಮಂತಹ ಇದನ್ನ ಚೇಂಜ್ ಮಾಡ್ಕೊಂಡು ಪರಿಭ್ರಮಂತಿ ಮಾಡ್ಕೊಳ್ಳೋದು. ಪರಿಭ್ರಮಂತಿ ಅಂದ್ರೆ ಎಲ್ಲರಿಗೂ ಪರಿಭ್ರಮಂತ ಎಲ್ಲರಿಗೂ ಆಗ್ಬೇಕಲ್ಲ. ಯೋಸತಿ ಹೇಳಿ. ತಜ್ಞಾನಂ ಪ್ರಶಮಕರಂ ಯದಿಕೇಂದ್ರಿಯಾಣಾಂ ತಜ್ಞೇಯಂ ಯದುಪನಿಷತ್ಸು ನಿಶ್ಚಿತಾರ್ಥಂ ತೇ ಧನ್ಯಾ ಕುವಿ ಪರಮಾರ್ಥ ನಿಶ್ಚಿತೇಹ ಶೇಷಾಸ್ತು ಭ್ರಮನಿಲಯೇ ಪರಿಭ್ರಮಂತಿ. ಜ್ಞಾನಿಯ ಬಯೋಗ್ರಫಿ ಧನ್ಯಾಷ್ಟಕ. ಈ ಶ್ಲೋಕದಲ್ಲಿ ಜ್ಞಾನಿ ಹೇಗಿರುತ್ತಾನೆ, ಭಗವದ್ಗೀತೆಯಲ್ಲೂ ನೋಡಿದ್ವಿ 2ನೇ ಅಧ್ಯಾಯದಲ್ಲಿ ಸ್ಥಿತಪ್ರಜ್ಞನ ಲಕ್ಷಣ, 12ನೇ ಅಧ್ಯಾಯದಲ್ಲಿ ನೋಡಿದ್ವಿ ಸ್ಥಿತಪ್ರಜ್ಞನ ಲಕ್ಷಣ. ಅದೇ ರೀತಿಯಾಗಿ ಇಲ್ಲಿ ಅವನು ಯಾವ ಸಾಧನೆಯನ್ನ ಮಾಡಿ ಜ್ಞಾನವನ್ನ ಗಳಿಸಿದ್ದಾನೆ ಅದು ಹೇಳುತ್ತೆ. ಜ್ಞಾನವನ್ನ ಗಳಿಸ್ಬೇಕು ಅಂತಂದ್ರೆ ಹಲವಾರು ಜನ್ಮಗಳ ಪುಣ್ಯ ಇರಬೇಕು. ಅದ್ರ ಜೊತೆಗೆ ಈಶ್ವರನ ಅನುಗ್ರಹನೂ ಇರ್ಬೇಕು. ಈಶ್ವರ ಅನುಗ್ರಹ ದೇವ ಪುಂಸ್ಕಾಂ ಅದ್ವೈತ ವಾಸನಾದ. ಈಶ್ವರನ ಅನುಗ್ರಹ ಇಲ್ಲ ಅಂದ್ರೆ ಅದ್ವೈತ ಜ್ಞಾನದ ವಾಸನೆಯೂ ನಮಗೆ ಬರಲ್ಲ ಅಂತ ಅವಧೂತ ಗೀತ ಹೇಳ್ತೆ. ಇಷ್ಟ ಇದೆ, ಕ್ಲಾಸ್ ಬರಬೇಕು ಅಂತಿದೆ, ಪ್ರವಚನ ಕೇಳಬೇಕು, ಮನೇಲೂ ಹಾಗೆ ಏಕಾಂತವಾಗಿರ್ಬೇಕು, ಶ್ರವಣ ಮನನ ನಿಧಿಧ್ಯಾಸನವನ್ನ ಮಾಡಬೇಕು, ಆರಾಮಾಗಿ ನಿಮ್ ತರ ಇರ್ಬೇಕು ಸ್ವಾಮಿ. ಆದ್ರೆ ಬರತ್ತಲ್ವಾ? ಆದ್ರೆ ಬಂದ್ರೆ ಪುಣ್ಯ ಮಾಡಿಲ್ಲ ಅಂತ. ಐ ಲೈಕ್ ಟು ಬಿ ಆಶ್ರಮ್ ಸ್ವಾಮಿ, ಬಟ್ BHAT ಅಲ್ಲ, ಇಫ್ಸ್ ಅಂಡ್ ಬಟ್ಸ್ ಬಂದ್ರೆ ಈಶ್ವರ ಅನುಗ್ರಹ ಪೂರ್ಣ ಇಲ್ಲ. ಈಶ್ವರ ಅನುಗ್ರಹ ಪೂರ್ಣ ಯಾಕಿಲ್ಲ ಅಂದ್ರೆ ನಮ್ಮ ಪುರುಷಾರ್ಥ ಪೂರ್ಣವಾಗಿಲ್ಲ. ಈಶ್ವರನಿಗೆ ಪಕ್ಷಪಾತ ದೋಷ ಇಲ್ಲ, ಇವನಿಗೆ ಅನುಗ್ರಹ ಮಾಡಬೇಕು ಈತನಿಗೆ ಮಾಡಬಾರ್ದು ಅಂತ. ನಾವು ಪೂರ್ತಿ ಶರಣಾಗತರಾಗಿ ಜ್ಞಾನಾದೇವತು ಕೈವಲ್ಯಂ, ಜ್ಞಾನದಿಂದ ಮಾತ್ರವೇ ಮೋಕ್ಷ, ಎಲ್ಲವನ್ನ ಬಿಟ್ಟು ಆಧ್ಯಾತ್ಮ ವಿದ್ಯೆಗೆ ಬರ್ತೀನಿ, ಆತ್ಮಜ್ಞಾನ ಅನುಸಂಧಾನವನ್ನ ಮಾಡ್ತೀನಿ ಅಂತ ಯಾವಾಗ ಬರ್ತೋ ಆಗ್ಲೇ ಈಶ್ವರನ ಅನುಗ್ರಹ. ಅದೇ ಪುಣ್ಯ ಸಂಪಾದನೆ ಮಾರ್ಗ ಚೇಂಜ್ ಆಗ್ತದೆ. ಆ ರೀತಿಯಾಗಿ ಇಲ್ಲಿ ಧನ್ಯ. ಇನ್ನೊಂದು ಅರ್ಥ ಧನ್ಯ ಅಂತಂದ್ರೆ ರಿಚೆಸ್ಟ್ ಪರ್ಸನ್ ಧನ್ಯ, ಧನವಾನ್ ಧನ್ಯ ಅಜಾಯ್. ತುಂಬಾ ಹಣ ಸಂಪಾದನೆ ಇದ್ರೆ ಚೆನ್ನಾಗಿ ಮಾಡಿರುವ ಇಲ್ಲ ರಿಲಯನ್ಸ್ ಅಂಬಾನಿ ಏನ್ ಪುಣ್ಯ ಮಾಡಿದ್ದಾರೆ, ಮಗನ್ ಮತ್ತು ಎಷ್ಟು ಗ್ರ್ಯಾಂಡ್ ಆಗಿ ಮಾಡ್ತಾರೆ ಅಲ್ವಾ? ಧನವಾನ್ ಧನ್ಯ. ಅವ್ರಿಗೋಗಿ ಇಂಟರ್ವ್ಯೂ ಮಾಡಿದೆ ಇವಾಗ, ಮಗ ಹೇಳ್ತಾನೀಗ ಸ್ವಲ್ಪ ದಿವಸ ಇರ್ತೇನೆ, ಅದಕ್ಕಪ್ಪ ಇಷ್ಟೆಲ್ಲ ಮಾಡ್ತಾನೆ, ಯಾವಾಗ ಹೋಗ್ತಿರೋ ಗೊತ್ತಿಲ್ಲ ಅಲ್ವಾ? ಅವ್ರಿಗಿರುವಂತಹ ಧರ್ಮಶ್ರದ್ಧೆ ಕೆಲಸಕ್ಕೆ ನಮಗೂ ಇರಲ್ಲ.
ಹಣದಿಂದ ಒಬ್ಬನ್ನ ನೀನ್ ಗ್ರೇಟು ಅಥವಾ ನೀ ಧನ್ಯ ಅಂತ ಹೇಳಕ್ಕಾಗಲ್ಲ. ಅವ್ರನ್ನೆಲ್ಲ ನೀವು ಹೋಗಿ ವಿಚಾರ ಮಾಡಿ ಮನಸ್ಸಿನಲ್ಲಿ ಅಷ್ಟು ದುಃಖ ಇರುತ್ತೆ ಅವ್ರಿಗೆ. ಹೋದ್ಸತಿ ಹೇಳಿದ್ದೇನೆ, ಮಸ್ಕಟ್ಗೆ ಹೋದಾಗ ಒಬ್ಬನ ಮನೇಲಿ ಇಟ್ಕೊಂಡಿದ್ದೆ. ಹೇಳಿದ್ದೆ, ಅದು ಇವತ್ತಿಗೂ ಜ್ಞಾಪಕ ಬರುತ್ತೆ. ಈಗ ಇಲ್ಲೇ ಹೇಳಿದ್ದ ಇಲ್ಲಿ ಸಂತೃಪ್ತಿ ಇರ್ತಾ. ಈ ಇನ್ಲೈನ್ಸ್ ಹುಡುಗ ಆಗ್ತಾರೆ ಸರ್, ಅವರು ಮನೆಯವರು ರಾಧಿಕಾ ಅಣ್ಣನ ಮನೆಗೆ ಹೋಗಿತ್ತು ಮಸ್ಕಟ್ಟಲ್ಲಿ. ಅಲ್ಲಿ ಡೈಮಂಡ್ ಮರ್ಚೆಂಟ್ಸ್ ಅವೆಲ್ಲ. ಅಲ್ಲಿ ಹೋಗಿ ಅದೊಂದು ಸಮಸ್ಯೆ ಕರೆದಿದ್ರು. ಹೋದ್ವಿ, ನೀವು ಇದು ಹೇಳಿದ್ಮೇಲೆ ಕ್ಲಾಸ್ ಅಂತ ನನ್ನ ಸಮಸ್ಯೆ ಇದೆ, ನೀವೆಲ್ಲ ಧನವಾನ್ ಧನ್ಯ ಅಲ್ಲ ಅಂತ ಹೇಳಕ್ಕೆ ಬರ್ತಾ ಇದೆ. ನೀವೇ ನವರತ್ನಗಳು ಅವ್ರ ಮನೆಗೆ ಸುಮ್ಮನೆ ಹಾಗೆ ಡೈಮಂಡ್ಸ್ ಎಲ್ಲ ನಮ್ಗೆ 1 ಗ್ರಾಮ್ ಒಂದು ಕ್ಯಾರೆಟ್ ಡೈಮಂಡ್ 8 ಲಕ್ಷ ರೂಪಾಯಿ. ಅದು ಸಾಧಾರಣವಾಗಿ ಬಿದ್ದಿರತ್ತೆ. ಇಷ್ಟಿಷ್ಟು ಎತ್ತರಕ್ಕೆ ಒಂದು ಕಲೆಗಳಲ್ಲ. ಮನೆ ಪೂರ್ತಿ ಸಮಸ್ಯೆ. ಸರಿ ರೂಮ್ ಕೊಟ್ಟಿದ್ದ, ಸರಿ ರೂಮಲ್ಲಿ ಹೋಗಿ ಆಯ್ತು. ರೂಮಲ್ಲಿ ಹೋಯ್ತು, ಬಾತ್ರೂಮ್ ಎಲ್ಲ ಇತ್ತು, ಅಟ್ಯಾಚ್ ಬಾತ್ರೂಮ್ ಎಲ್ಲ ಆಯ್ತು. ಎಷ್ಟು ದೊಡ್ಡದು ಅಂತೀರಾ, ಒಂದು ಹೋಮ ಮಾಡ್ಬೋದು, ಬಾತ್ರೂಮ್ ಅಷ್ಟು ದೊಡ್ಡದಿದೆ. ಸರಿ ಏನ್ ಮಾಡ್ತಾರೆ, ದುಡ್ಡು ಹಾಗಿರುತ್ತೆ. ವೆಸ್ಟರ್ನ್ ಟಾಯ್ಲೆಟ್, ಆ ವೆಸ್ಟರ್ನ್ ಟಾಯ್ಲೆಟ್ ಕಮೋಡ್ ಇದೆಯಲ್ಲ, ಆ ಕಮೋಡ್ಗೆ ಚಿನ್ನದ ಕವಚ ಹಾಕಿದ್ರೆ. ಫಾಸೆಟ್ ಇದೆಯಲ್ಲ, ಅದಕ್ಕೆ ಬೆಳ್ಳಿ ಫಾಸೆಟ್. ನಾವು ಆಶ್ರಮದಲ್ಲಿ ಪಂಚಪಾದ ಒಂದು 20 ಜನ ಭಕ್ತರು ಕೇಳ್ಬೇಕು, ನೀವು ಕೊಡಿ ಕೊಡಿ ನೀವು ಕೊಡಿ ಹಾಗೆ ಅಂತ. ಇಲ್ಲಿ ಬಾತ್ರೂಮ್ಗೆ ಕೂತ್ಕೊಳಕ್ ಮನ್ಸು ಬರ್ತಾ? ಯೋಚನೆ ಮಾಡಿ. ಚಂದ್ರಮೌಳೀಶ್ವರನಿಗೆ ಕವಚ ಮಾಡ್ಸಕ್ಕೆ ಎಷ್ಟು 1.5 ವರ್ಷ ಸಾಹಸ ಪಟ್ಟೆ. ಅವಾಗ ಮುಂಚೆನೆ ಹೋಗ್ಬೇಕಾಗಿತ್ತು ಜಾಗ ಅಲ್ವಾ. ಆದ್ರೆ ಅವ್ರ ಹತ್ರ ಮಾತಾಡಿದ್ರೆ ಅಷ್ಟು ಸಮಸ್ಯೆಗಳು. ಯಾಕೆ ಹೇಳಕ್ ಬರ್ತಿದೀನಿ, ಅವ್ರ ಬಲಹೀನತೆಗೆ ನಾ ಹೇಳ್ತಿಲ್ಲ. ಧನವಾನ್ ಧನ್ಯ ಅಂತ ನಾವ್ ಎಷ್ಟೆಲ್ಲ ನೋಡಿ ಟ್ಯಾಗ್ ಮಾಡಿ, ಇವರೆಲ್ಲ ಹೈ ಕ್ಯಾಲಿಬರ್ ಪೀಪಲ್ ಅಂತೀವಲ್ಲ, ಮಣಿಪೂರ್ತಿ ಸಮಸ್ಯೆ. ಯಾಕೆ ಅಂಥವ್ರ ಮನೆಗೆ ಸ್ವಾಮಿ ಹೋಗ್ಬೇಕು? ಎಲ್ಲ ಪ್ರಯತ್ನ ಪಟ್ಟ ಆಯ್ತು, ಭೌಮ ಆಯ್ತು, ರಾಮನ ಆಯ್ತು. ಆ ಸಮಸ್ಯೆ ಏನು ಕೇಳ್ಬಿಟ್ಟು ಕುತೂಹಲ ನಾನು ಹೇಳೋದು ಇಲ್ಲ, ಆಯ್ತಾ. ಈಗ ಧನವಾನ್ ಧನ್ಯ ಅಲ್ಲ. ನಿಜವಾದ ಧನ್ಯ ಯಾರಂದ್ರೆ ಆತ್ಮಜ್ಞಾನವನ್ನು ಯಾರು ಗಳಿಸಿರ್ತಾನೋ ಅವನೇ ನಿಜವಾದ ಧನ್ಯ. ಆ ಧನ್ಯತೆ ಭಾವ ಅವನು ಬಂದಿರುತ್ತೆ. ಯಾಕೆಂದ್ರೆ ಹಿ ವುಡ್ ಹ್ಯಾವ್ ಗ್ಲೇಮ್ಡ್ ಹಿಮ್ಸೆಲ್ಫ್ ಆಸ್ ಅ ಬ್ರಹ್ಮನ್. ನಾನು ಪರಿಪೂರ್ಣ ಬ್ರಹ್ಮಸ್ವರೂಪನಾಗಿದ್ದೀನಿ. ಯಾಕಂದ್ರೆ ಬೃಹತ್ವಾತ್ ಬ್ರಹ್ಮ, ಎಲ್ಲ ವಸ್ತುವು ಪ್ರಪಂಚದಲ್ಲಿ ಬ್ರಹ್ಮನ ಅಡಿಪಾಯ, ಬ್ರಹ್ಮನ ಜೊತೆನೆ ಇನ್ಫೈನೈಟ್. ಬ್ರಹ್ಮನಲ್ಲಿಗೆ ಎಲ್ಲವೂ ಲೀನವಾದ್ರಿಂದ ಆ ಜ್ಞಾನಿ ಧನವ. ಅದನ್ನ ಇಲ್ಲಿ ಹೇಳ್ತಾ ಇರೋದು 3ನೇ ಸಾಲು. ತೇ ಧನ್ಯ, ಅವರೆಲ್ಲ ಧನ್ಯರು. ಯಾರು? ವೇದಾಂತ ವಾಕ್ಯೇಶು ಸದಾರಮಂತಹ, ಭಿಕ್ಷಾನ್ನ ಮಾತ್ರೇನ ಚತುಷ್ಟಿವಂತಹ, ಅಶೋಕವಂತಃ ಕರುಣೈಕವಂತಃ, ಕೌಪೀನವಂತಃ ಖಲು ಭಾಗ್ಯವಂತಃ. ಅವರೆಲ್ಲ ಭಾಗ್ಯವಂತರು. ರಾಜ್ಕುಮಾರ್ ಪಿಕ್ಚರ್ ಮಾತ್ರ ಅಲ್ಲ ಅಲ್ವಾ. ಅದಕ್ಕಿಂತ ಮುಂಚೆನೆ ಶಂಕರರು ಭಾಗ್ಯವಂತರು ಅಂತ ಟೈಟಲ್ ಕೊಟ್ಟಾಯ್ತು. ಯಾರೋ ಎಲ್ಲ ಬ್ರಹ್ಮಜ್ಞಾನಿ ಎಲ್ಲ ಭಾಗ್ಯವಂತರು. ಆತನಿಗೆ ಕೌಪೀನದಲ್ಲಿಯೇ ಸಂತೃಪ್ತಿ ಇದೆ. ಬ್ಯಾಂಕ್ ಅಕೌಂಟ್ ಇಲ್ಲ, ಮರದ ಕೆಳಗಡೆ ಬುಡದಲ್ಲಿ ಮಲಗಿರ್ತಾನೆ, ಭಿಕ್ಷೆಯಲ್ಲಿ ಊಟ ಮಾಡ್ತಾನೆ, ಸದಾ ಅಹಂ ಬ್ರಹ್ಮಾಸ್ಮಿ ಅಖಂಡಾಕಾರ ವೃತ್ತಿಯನ್ನ ಬೆಳೆಸ್ಕೊಂಡಿರ್ತಾನೆ. ಮತ್ತೂ ಸ್ವಾಮಿಗಳು ಅಂತ ಒಮ್ಮಿದ್ದಾರೆ, ಕಾಂಚಿ ಮಠದಲ್ಲಿ ಸನ್ಯಾಸ ತಗೊಂಡು ಇವಾಗ 20 ವರ್ಷ ಬೆಳಗ್ಗೆ ಹೇಳ್ತಾ ಇದ್ದಾರೆ. ಅವರು ಸನ್ಯಾಸ ತಗೊಂಡು ಗಂಡ ಕಮಂಡಲನ್ನ ಇಟ್ಕೊಂಡು ಪರಿವ್ರಾಜಕರಾಗಿ ಪೀಠವನ್ನು ಏರಲಿಲ್ಲ, ಬಿಡಿ ಸನ್ಯಾಸಿಗಳಾಗಿ ಆ ಸಂಪ್ರದಾಯದ ಸಂಪ್ರದಾಯದಲ್ಲೇ ಬಂದರು. ಎಷ್ಟು ಮಡಿ ಮಾಡೋರು ಅಂದರೆ ಆ ಮಡಿಗೆ ಭಯ ಆಗೋದು. ಇವ್ರು ಮಾಡುವಂತಹ ಮಡಿ ಹುಟ್ಟಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ, ಅದು ಮುಸ್ರೆ, ಸರಿ ಅದೆಲ್ಲ ಬೇಕು. ಎಷ್ಟು ಮಡಿ ಅಂದ್ರೆ ತುಂಬಾ ಯಾರೋ ಹತ್ರ ಬರ್ಕ್ ಹಾಕ್ತಿರ್ಲಿಲ್ಲ, ಒಂದು ಗೆರೆ ಹಾಕ್ಬಿಟ್ರು, ಅಷ್ಟಲ್ಲೇ ದೂರದಲ್ಲೇ ಮಾತಾಡಬೇಕು, ಅದೆಲ್ಲ ಆಯ್ತು. ಕಮ್ಮಡ ಬಿಟ್ರು, ತಮಿಳವನ್ನೇ ವಿಸರ್ಜನೆ ಮಾಡುವುದು ಹಾಕಿದ್ರು, ಪಾಲಕ್ಕೆ ಏನು ಬಿಟ್ರು, ಉತ್ತರಿ ಏನು ಬಿಟ್ರು. ಈಗ ಕೇವಲ ಅವ್ರಿಗೆ ಟವಲ್ ಹಾಕೋಗಿದ್ದಾರೆ. ಪರಮಹಂಸ ಪರಿವ್ರಾಜಕ
ಏನು ಇಲ್ಲ. ಇದು ಭಿಕ್ಷಾ ಪಾತ್ರ ಇತ್ತು, ಭಿಕ್ಷಾ ಪಾತ್ರೆಯನ್ನು ಬಿಟ್ರು ಇವಾಗ. ಪ್ರತಿಯೊಬ್ರು ಮನೆಗೂ ಹೋಗ್ತಾರೆ. ತಮಿಳ್ನಾಡಲ್ಲೇ ಪರ್ಯಟನ ಅವ್ರದ್ದು. ಮನೆಗೆ ಹೋಗಿ ಸುಮ್ಮನೆ ಯಾವ್ದೋ ಮನೆಗೆ ಹೋಗ್ತಾರೆ, ಅವ್ರು ಬ್ರಾಹ್ಮಣರಾಗ್ಲಿ ಇತರರಾಗ್ಲಿ ನಾಕ್ ಮಾಡ್ತಾರೆ ಅಷ್ಟೇ. ಭವತಿ ಭಿಕ್ಷಾ ಅಂದ್ರೆ ಏನ್ ಕೇಳ್ತಾರೆ, ನಿಜವಾದ ಸನ್ಯಾಸ ಅಂದ್ರೆ ಇದು ಕೇಳ್ತಾರೆ. ತೊಳ್ಕೊಳ್ಳೋದು ಇಲ್ಲ, ಮೈ ಹಿಕ್ಕೋಸ್ಕೊಂಡ್ಬಿಡ್ತಾರೆ. ಆಗ ಮೈಯಲ್ಲೇನೋ ಸ್ವಲ್ಪ ಪಾಯಸ ಹಾಕಿ ಅಂಟ್ಕೊಳ್ತಿತ್ತು ಹಾಗೆ ಅಂತಾದ್ರೆ ಮಣ್ಣು ತಗೊಂಡು ಮಣ್ಣಲ್ಲಿ ಮಾಡ್ಕೊಡ್ತಾರೆ. ಸುಮ್ಮನೆ ಹೋಗ್ತಾ ಇರ್ತಾರೆ, ಎಲ್ಲಿ ಸಿಗತ್ತೋ ಅಲ್ಲೆಲ್ಲ ಸಿಂಟ್ಯಾಕ್ಸ್ ಏನೋ ನೀರು ಇರುತ್ತೆ ಅಲ್ಲಿ ಸ್ನಾನ ಮಾಡಿಬಿಡ್ತಾರೆ. ಪೂರ್ತಿ ಪರ್ಯಟನ. ಅಂತವ್ರಿಗೆ ಹೇಳ್ತಿರುತ್ತೆ ಧನ್ಯಾಹ ಕೌಪೀನವಂತ ಖಲು ಭಾಗ್ಯವಂತಹ ಅಂದ್ರೆ ಯಾತಕ್ಕೆ, ವಿತ್ ಲಿಮಿಟೆಡ್ ರಿಸೋರ್ಸಸ್ ಹಿ ಇಸ್ ಹ್ಯಾಪಿ. ಇಲ್ಲಿ ನಾವೆಲ್ಲ ಕೌಪೀನ ಹಾಕೊಳ್ಬೇಕು ಅಂತ ಅರ್ಥ ಅಲ್ಲ, ಏನಿದೆಯೋ ಅದರಲ್ಲಿ ಸಂತೋಷ ಪಡಬೇಕು ಅಂತ ಅರ್ಥ. ಯಾಕಂದ್ರೆ ಆತ್ಮಜ್ಞಾನವೇ ಸಾಕ್ಷಾತ್ ಮೋಕ್ಷಕ್ಕೆ ಹೇತು. ಆತ್ಮಜ್ಞಾನ ಬರ್ಬೇಕು ಅಂದ್ರೆ ನಮ್ಮ ವ್ಯವಹಾರ ಜೀವ ತುಂಬಾ ಕಮ್ಮಿ ಆಗಿರ್ಬೇಕು, ಲಿಮಿಟೆಡ್ ಆಗಿರ್ಬೇಕು, ತುಂಬಾ ಹೈ ನೆಟ್ವರ್ಕ್. ಅದೆಲ್ಲ ಕಾಂಟ್ಯಾಕ್ಟ್ಸ್ ಎಲ್ಲ ಬೆಳೆಸ್ಕೊಂಡ್ರೆ ಈಗ ನೀವು ಕರ್ಮಿಗಳಾಗ್ತೀರಿ, ಅರ್ಥಕಾಮಿಗಳು ಹಾಕ್ತೀರಿ ಬಿಟ್ರೆ ನ್ಯಾಯಗಳಾಗಕ್ ಸಾಧ್ಯ. ನೆಕ್ಸ್ಟ್ ನೋಡಿ, ತೇ ಧನ್ಯಾಹ. ಯಾತಕವ್ರು ಧನ್ಯರಾಗಿದ್ದಾರೆ? ತಜ್ಞಾನಂ ಪ್ರಶಮಕರಂ ಯದಿಂದ್ರಿಯಾಣ. ತಜ್ಞಾನಂ ಅಲ್ಲಿ ಜಾ ಇದೆ, ತಜ್ಜ್ಞಾನಂ ಅಂತಿದೆ. ಅದು ಸ್ಯಾನ್ಸ್ಕ್ರಿಟ್ಗಳು ಜಕಾರ ತಕಾರ ಚೇಂಜ್ ಆಗುತ್ತೆ. ತಜ್ಞಾನಂ, ಆ ಜ್ಞಾನದಿಂದ ಇವರೆಲ್ಲ ಧನ್ಯರು ಅಂತ ಅನ್ಸ್ಕೊಂಡಿರ್ತಾರೆ. ಯಾವ ಜ್ಞಾನ ಅದು? ಲೌಕಿಕ ಜ್ಞಾನ ಅಲ್ಲ, ಆಧ್ಯಾತ್ಮಿಕ ವಿದ್ಯೆ. ಬ್ರಹ್ಮಜ್ಞಾನದಿಂದ ಎಲ್ಲರೂ ಬ್ರಹ್ಮಜ್ಞಾನಿಗಳಾಗ್ತಾರೆ. ಲೌಕಿಕ ವಿದ್ಯೆಯನ್ನ ಎಷ್ಟೇ ನೀವು ಗಳಿಸಿದ್ರು ಗಳಿಸ್ಬೇಕಷ್ಟೆ, ಹೊಟ್ಟೆಗೋಸ್ಕರ ಅಷ್ಟೇ. ಅದು ಒಂದೊಂದ್ಸತಿ ಹೊಟ್ಟೆಗೂ ಆಗಲ್ಲ, ಅಜೀರ್ಣ ಆಗೋಗಚ್ಚೆ. ಎಷ್ಟೇ ಪೊಸಿಷನ್ ನಿಮಗ್ ಬರ್ಲಿ, ನೀವು ಏನೇ ಆಗಿರಿ, ಪ್ರೈಮ್ ಮಿನಿಸ್ಟರ್ ಆಗಿ, ನಿಮ್ಗೆ ಒಳಗಡೆ ಮನಸ್ಸಿಗೆ ಮನೆಗೆ ಬಂದು ಮಲ್ಕೊಂಡಾಗ ತಲೆ ದಿಬು ಮೇಲೆ ಇಟ್ಟಾಗ ನಿದ್ದೆ ಬರತ್ತಾ ಅಂತ ಕೇಳಿ ಮೋದಿಗೆ ಹೋಗಿ, ಬರಲ್ಲ ಅಲ್ವಾ? ಚಾಂದೋಗ್ಯ ಉಪನಿಷತ್ತಿನಲ್ಲಿ ನಾರದನಿಗೆ ಎಲ್ಲಾ ರೀತಿಯಾಗಿ ವಿದ್ವತ್ತಿತ್ತು. ಪರಾವಿದ್ಯ ಅಪರಾವಿದ್ಯೆ ಎರಡವನ್ನು ನಾರದ ಮಹರ್ಷಿಗಳು ಕಲಿತಿದ್ರು. ಆದ್ರೂ ಹೇ ಭಗವನ್ ಶೋಚಾಮಿ ಅಂತ ಹೋಗಿ ಕೇಳೋರು, ನನಗೆ ಗೊತ್ತಿಲ್ಲ, ಎಲ್ಲವನ್ನು ಗಳಿಸಿದ್ದೀನಿ, ಆದ್ರೂ ಮನಸ್ಸಿನಲ್ಲಿ ಯಾಕೋ ವ್ಯಾಕ್ಯೂಮ್ ತರ ಇದೆ, ಏನೋ ಅಳುಕಿದೆ ಮನಸ್ಸಿನಲ್ಲಿ, ಪೂರ್ತಿ ಸಂತೃಪ್ತಿಯೇ ಇಲ್ಲ. ಮದ್ವೆ ಮಾಡಿ ಆಯ್ತು, ನಾನ್ ಮದ್ವೆ ಆದೆ, ಮಕ್ಕಳು ಆಯ್ತು, ಮನೆ ಕಟ್ಸಾಯ್ತು, ಎಲ್ಲ ಆಯ್ತು, ಆದ್ರೂ ಮನಸ್ಸಿನಲ್ಲಿ ಎಲ್ಲೋ ರೀತಿಯಾಗಿ ಹೇಳ್ಕೊಳಕ್ ಆಗದಿರುವಂತಹ ದುಃಖ ಇದೆ. ಯಾಕೆ? ನಾರದ್ರೇನ್ ಕಮ್ಮಿನ? ಸದಾ ನಾಮಸ್ಮರಣೆಯನ್ನು ಮಾಡಿ ವೈಕುಂಠಕ್ಕೆ ಹೋಗೋರು, ವೈಕುಂಠದಿಂದ ವೀಸಾ ಇಲ್ಲದೆ ಕೈಲಾಸ ಟಿಕೆಟ್ಲೆಸ್ ಟ್ರಾವೆಲ್ ತಗೊಂಡು ಹೋಗೋರು ನಾರದರು ಅಲ್ವಾ? ಆದ್ರೂ ಅಳೋದು. ಎಲ್ಲ ಡಿಗ್ರೀಸು ಅವ್ರ ಹತ್ರ ಇತ್ತು. ಋಗ್ವೇದ, ಯಜುರ್ವೇದ, ಅಥರ್ವಣ ವೇದ, ಸಾಮವೇದ, ಶಿಕ್ಷಾ, ಕಲ್ಪ, ನಿರುಕ್ತ, ವ್ಯಾಕರಣ, ಛಂದಸ್, ಜ್ಯೋತಿಷ್ಯ, ಅರ್ಥಶಾಸ್ತ್ರ, ಮೀಮಾಂಸಾ, ತರ್ಕ ಎಲ್ಲ ಇತ್ತಲ್ಲ. ಆದ್ರೂ ನನಗೆ ಬ್ರಹ್ಮಜ್ಞಾನವನ್ನು ಕೊಡಿ ಅಂತ ಪ್ರಾರ್ಥನೆ. ಬ್ರಹ್ಮಜ್ಞಾನ ಅಪರ ವಿದ್ಯೆ ಮುಂದಕ್ಕೆ ಉಪನಿಷತ್ತು ನೋಡಿದ್ವಿ. ಈ 4 ವೇದವನ್ನೇ ಅಪರ ವಿದ್ಯೆ ಅಂತ ಹೇಳಿದ್ಮೇಲೆ ಇನ್ನು ನಮ್ಮ ಲೌಕಿಕ ವಿದ್ಯೆಯಿಂದ ತೃಪ್ತಿ ಸಿಗತ್ತ? ಈತ CS ಸ್ವಾಮಿ, CA ಸ್ವಾಮಿ ಅತ್ತಲ್ಲ ಹೇಳಿ ಯಾರಿಗೆ ತೃಪ್ತಿ? ಒಬ್ಬೊಬ್ಬರನ್ನೇ ಇಂಟರ್ವ್ಯೂ ಮಾಡಿ ನಾವು ನೋಡ್ತೀವಲ್ಲ, ಒಬ್ಬೊಬ್ರು ಮನೆಗೆ ಹೋದಾಗಲೂ ಗೊತ್ತಾಗುತ್ತೆ ಅವ್ರ ಅಂತಸ್ತು ಎಲ್ಲ ನೋಡಿ ಯಾಕೆ ಗುರುಗಳ ಹತ್ರ ಬರ್ತಾರೆ. ವ್ಯಾಕ್ಯೂಮ್, ಮನಸ್ಸಲ್ಲಿ ಪೂರ್ಣ ತೃಪ್ತಿ ಇಲ್ಲ. ಲೌಕಿಕ ವಿದ್ಯೆಯಿಂದ ಇಂದ್ರಿಯಗಳು ಪ್ರಶಮನ ಆಗಲ್ಲ, ಕೂಲ್ ಆಗಲ್ಲ, ಸಾಂತ್ವನ ಆಗಿಲ್ಲ, ಅಡಗಲ್ಲ. ಅದು ಇನ್ನು ರಾಜಸಿಕವಾಗಿರತ್ತೆ. ಇನ್ನ ಗಳಿಸ್ಬೇಕು. ಇನ್ನು ಭಾರತದಲ್ಲಿ ವಿದೇಶಕ್ಕೆ ಹೋಗೋದು, ವಿದೇಶಕ್ಕೆ ಅಲ್ಲೆಲ್ಲ ಹೋಗ್ಬೋದು. ಏನ್ ಗಳಿಸಕ್ಕೆ? 600ಕ್ಕೆ ಅಥವಾ 3-6ಕ್ಕೆ ಸಹಿಸ್ತಾ ಕರೆಕ್ಟ್ 3 ಆಗಲಿ ಅಲ್ವಾ? ನಮ್ಮ ಹಿರಿಯರೆಲ್ಲ ಇರ್ಲಿಲ್ವಾ? ಸಂತೋಷವಾಗಿರ್ಲಿ. DVG ಇರ್ಲಿಲ್ವಾ? ಅಷ್ಟ ಮಾಡಿ. ತಜ್ಞಾನಂ ಪ್ರಶಮಕರಂ. ಪ್ರಶಮಕರಂ ಅಂದ್ರೆ ಯಾವ ಆತ್ಮಜ್ಞಾನದಿಂದ ನನ್ನ ಇಂದ್ರಿಯಗಳೆಲ್ಲ ಬೇಕು 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 ಅಂತ ಹೇಳಲ್ವೋ, ಲೌಕಿಕ ವಿದ್ಯೆಯಲ್ಲಿ ಎಷ್ಟೇ ಗಳಿಸಿದ್ರು ಅದು ಗಳಿಸ್ಬೇಕು, ಇದು ಗಳಿಸ್ಬೇಕು ಅಂತಾನೆ ಇರುತ್ತೆ. ಇಂದ್ರಿಯಗಳೆಲ್ಲ ಇನ್ನ ಹೊರಗಡೆ ನೋಡ್ತಾ ಇರುತ್ತೆ. ಪರಾಂಚಿಕಾನಿ ವ್ಯತೃಣ ಸ್ವಯಂ ಕಠೋಪನಿಷತ್ ಹೇಳಿದ ರೀತಿಯಲ್ಲಿ
ಎಲ್ಲ ಇಂದ್ರಿಯಗಳು ಹೊರಮುಖವಾಗಿ ನಿಂತಿದ್ದಾನೆ ಭಗವಂತ. ನಿಜವಾದ ಸಾಧನೆ ಏನು ಅಂದ್ರೆ ಇಂದ್ರಿಯಗಳನ್ನೆಲ್ಲ ಒಳಮುಖವಾಗಿ ಮಾಡುವಂಥದ್ದು. ಕಣ್ಣು ಮುಚ್ಚು, ಕಿವಿ ಮುಚ್ಚು, ಬಾಯಿ ಮುಚ್ಚು, ಮೂಗು ಅವಾಗ ಮುಗಿಸ್ತಾರೆ. ಯೋಚನೆ ಮಾಡಿ. ನಮಗ್ ಗೊತ್ತು ಸ್ವಾಮಿ ನೀವು ಹೇಳೋದಲ್ಲ ಅರ್ಥ ಆಗತ್ತೆ, ಆದ್ರೆ ಭಯ ಯಾಕೆ? ಏನಾಗುತ್ತೆ? ಏನ್ ಮ್ಯಾಕ್ಸಿಮಮ್ ಏನಾಗತ್ತಪ್ಪ ಹೇಳಿ? ಏನಾಗಲ್ಲ, ಭಯ ಅಷ್ಟೇ, ಏನೂ ಆಗಲ್ಲ. ಏನೋ ನಾವೇ ಕಲ್ಪನೆ ಮಾಡ್ಕೋಬಹುದು, ಹೀಗಾಗುತ್ತೆ ಹಾಗುತ್ತೆ ಆಗುತ್ತೆ. ಪ್ರಪಂಚ ನಡೀತಾನೆ ಇದೆಯೇ? ಇಂದ್ರಿಯಗಳು ಪ್ರಶಮನತೆ ಹೊಂದಬೇಕಾ? ನಿಮ್ಮ ಜೀವನದಲ್ಲಿ ನೆಮ್ಮದಿ ಇರಬೇಕಾ? ಆಧ್ಯಾತ್ಮ ವಿದ್ಯೆಗೆ ಬರಲೇಬೇಕು, ಮೋಕ್ಷ ವಿದ್ಯೆ ಗಳಿಸಲೇಬೇಕು. ಇಲ್ಲ ನಿಮ್ಗೆ ಏನೇ ಮಾಡಿ, ಎಷ್ಟೇ ಜ್ಯೋತಿಷಿಯರ ಹತ್ರ ಹೋಗಿ ಏನೇ ಹೇಳಲು ಎಲ್ಲ ತಾತ್ಕಾಲಿಕವಾಗಿ 1 ವರ್ಷ ಅಷ್ಟೇ. ಎಲ್ಲ ಜ್ಯೋತಿಷಿಯರ ಫಲವು 1 ವರ್ಷ ಅಲ್ವಾ? ಒಬ್ಬ ಜ್ಯೋತಿಷಿ ಆದ್ರು ನನ್ನ ಬಬ್ಬಳ ಕಣಯ್ಯ ಅಂತ ಯಾರೋ ಹೇಳಿದ, ಆ ಮರ ಸುತ್ತೋ, ಈ ದೀಪ ಹಚ್ಚೋ, ಅದ್ ಮಾಡು, ಇದ್ ಮಾಡೋ, ಇಷ್ಟು ಜಪ ಮಾಡು, ಅದ್ ಮಾಡು. ಒಬ್ರು ಯಾರಾಗ ಭಗವದ್ಗೀತೆ ಒಂದು ಅಧ್ಯಯನ ಹೇಳೋ. ಯಾಕಂದ್ರೆ ನೀವು ಹೇಳಿದ್ರೆ ಅವತ್ತು ಹೋಗೋಣ. ಭಗವದ್ಗೀತೆ ಅಂದ್ರೆ ಜ್ಯೋತಿಷ್ಯ ಹತ್ರ ಹೋಗಲ್ಲ, ಅವ್ರ ಅದು ಬಿಸ್ನೆಸ್ ಅಲ್ವಾ ಅದು. ಹಲವಾರು ಜನ ಗುರುಗಳು ಶಿಷ್ಯರನ್ನ ಈ ರೀತಿಯಾಗಿ ಸಂಪರ್ಕದಲ್ಲಿ ಇಟ್ಕೊಳ್ತಾರೆ. ಎಷ್ಟೋ ಮಠಾಧಿಪತಿ ಗುರುಗಳನ್ನೆಲ್ಲ ನೋಡಿ ಪ್ರಶ್ನೆ ಕೇಳಿದ ತಕ್ಷಣ ಅಲ್ಲಿ ತುರಾಭಾರ ಮಾಡಿಸ್ಬಿಡಿ, ಇಲ್ಲಿ ಅಭಿಷೇಕ ಮಾಡಿಸ್ಬಿಡಿ, ಇಲ್ಲೊಂದು ಗ್ರಾಮ್ ಕೊಟ್ಬಿಡಿ, ಶಂಕರನ ಹೇಳಿರುವಂತಹ ತತ್ವವನ್ನ ಉಪದೇಶ ಮಾಡದೆ ತುಂಬಾ ಕಮ್ಮಿ ಆಗುತ್ತೆ. ಇದೇ ರೀತಿಯಾಗಿ ಒಬ್ಬರು ಪೀಠಾಧಿಪತಿಗಳ ಹತ್ರ ಹೆಸರು ಬೇಡ ಹೇಳಿದ್ರೆ ನೀವೆಲ್ಲ ಶಿಷ್ಯರಾಗಿತ್ತು ಆಯ್ತಾ. ಇದೇ ರೀತಿ ಹೇಳ್ತೆ, ಗುರುಗಳೇ ಪೂರಿ ಶಂಕರಾಚಾರ್ಯ ಕೇಳಿದೆ, ಹಿಂದಿ ಬರಲ್ಲ ಅಂತ ಯಾವನ್ ಮೂರ್ಖ ಅದೆಲ್ಲ ಕೇಳಿಸ್ತೆ. ಪೀಡಿ ಬೇರೆ ಅವ್ರು ತುಂಬಾ ಚೆನ್ನಾಗಿ ಮೂರ್ಖ. ಇಲ್ಲ ಒಬ್ರು ಪೀಠಾಧಿಪತಿ ನೀವು ಬೇಜಾರಾಗಲ್ವಾ? ಇದನ್ನೇ ಹೇಳ್ತಿರ್ತೀರಲ್ಲ, ಬೆಳಗ್ಗೆ ಬಂದೋದ್ರಿಂದ 3 ಗಂಟೆ ಕೂತು ಇದನ್ನೇ ಹೇಳ್ತಿರ್ತೀರಲ್ಲ, ಅದು ತಪ್ಪು ತಿಳ್ಕೊಂಡ್ರೆ ಶೃಂಗೇರಿ ಆಚಾರ್ಯರ ಬೇರೆ ಸುಮಾರು ಜನ ಶಾಪ ಮಟ್ಟಿಗಳೆಲ್ಲ ಇದೆ. ಅವ್ರು ಹೇಳಿದ್ರು ಅದಕ್ಕೆಲ್ಲ ನೀವಿದಿರಲ್ಲ, ವೇದಾಂತ ಹೇಳ್ಕೊಳ್ಳೋದು ನೀವಿದಿರಲ್ಲ, ನಾವು ಹೀಗ್ ಮಾಡ್ತೀವಿ, ನೀವು ಹಾಗೆ ಮಾಡಿ. ಅದೇ ಉತ್ತರ ನಂಗೆ ಒಂಥರ ಅನಿಸ್ತು. ಶಂಕರ ಪೀಠದಲ್ಲಿ ಕೂತ ಮೇಲೆ ಸ್ವಲ್ಪ ಅಂದ್ರೂ ಈ ವೇದಾಂತದ ವಿಚಾರ, ಆಮೇಲೆ ಹೇಳ್ತಾರೆ ಇಲ್ಲ ನಾವು ಈ ವೇದಾಂತ ವಿಚಾರ ಹೇಳಕ್ಕೆ ರೆಡಿ, ಆದ್ರೆ ಅಧಿಕಾರ ಇಲ್ಲ, ಜನಗಳಿಗೆ ಕೇಳುವಂತಹ ಮನಸ್ಸಿಲ್ಲ, ಅದೆಲ್ಲ ಜಾರ್ಬಿಡುವಂತಹ ಮಾತು. ಹೇಳೋದು ಹೇಳ್ಬೇಕು. ಇವಾಗ ನಾ ಹೇಳ್ತಿದ್ದೀವಿ, ಇವಾಗ ಜ್ಞಾನಿಗಳಾಗ್ಬಿಡ್ತೀರಾ? ಅದಕ್ಕೆ ಸಹಾಯ ಆಗತ್ತೆ. ಮತ್ತೆ ಮತ್ತೆ ಅದೇ ವಿಚಾರವನ್ನು ಚಿಂತೆ ಮಾಡ್ತಾರೆ. ಇವನ್ನೆಲ್ಲ ಇಟ್ಕೊಂಡು ನಾನು ಚೆನ್ನಾಗಿ ಉದ್ಧಾರ ಆಗ್ತಾ ಇದ್ದೀನಿ, ನನ್ನ ಮನಸ್ಸಿನ ಒಳಮುಖವಾಗಿ ಹೋಗ್ತಾ ಇದೆ. ಸೊ ಆ ರೀತಿಯಾಗಿ ಆಧ್ಯಾತ್ಮ ವಿದ್ಯೆ ಮಾತ್ರ ನಿಮಗೆ ನಾರದನ ಕಥೆ ನೋಡಿ ಲೌಕಿಕವಾಗಿ ಹಲವಾರು ಇಂಡಸ್ಟ್ರಿ ಕಥೆ ಹೇಳಿದೆ. ಆದಷ್ಟು ಬೇಗ ನೀವು ನಿಮ್ಮ ಇಂದ್ರಿಯಗಳು ಪ್ರಶಮತೆ ಹೊಂದಬೇಕು ಅಂತಂದ್ರೆ ಆಧ್ಯಾತ್ಮ ವಿದ್ಯೆ ಭಗವದ್ಗೀತೆಯಿಂದ ಶುರು ಮಾಡಬೇಕು. ನಿತ್ಯ ಭಗವದ್ಗೀತೆಯನ್ನು ಅಧ್ಯಯನ ಮಾಡಿ ಅರ್ಥವನ್ನ ತಿಳಿಬೇಕು. ಆ ರೀತಿಯಾಗಿ ಅನುಸಂಧಾನ ಮಾಡಿ. ಇಲ್ಲ ಅಂದ್ರೆ ಇಂದ್ರಿಯಗಳು ತಳಮಳ ಹುಂತಾನೆ ಇರುತ್ತೆ. ಆದ್ರೆ ಜ್ಞಾನಿಗೆ ದೇ ಧನ್ಯ, ಅವನ ಇಂದ್ರಿಯವನ್ನೆಲ್ಲ ಅದ್ಮಿಟ್ಕೊಡಿದ. ಕಠೋಪನಿಷತ್ ಹೇಳಕ್ಕ, ಕೈವಲ್ಯ ಉಪನಿಷತ್ ಹೇಳಕ್ಕ, ಮಯ್ಯೇವ ಸಕಲಂ ಜಾತಂ ಮಯಿ ಸರ್ವಂ ಪ್ರತಿಷ್ಠಿತಂ ಮಯಿ ಸರ್ವಂ ಲಯಂ ಯಾತಿ ತತ್ ಬ್ರಹ್ಮಾದ್ಮಯ ವಸ್ಮಿರಂ. ನೋಡಿದ್ವಿ ಗೀತಾ 3ನೇ ಅಧ್ಯಾಯ. ಯಸ್ತಾತ್ಮರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವಃ ಆತ್ಮನ್ಯೇವ ಚ ಸಂತುಷ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ ನೈವ ತಸ್ಯ ಕೃತೇನಾರ್ಥಃ ನ ಕೃತೇನೇಹ ಕಶ್ಚನ ನ ಚಾಸ್ಯ ಸರ್ವಭೂತೇಷು ಕಶ್ಚಿದರ್ಥಂ ವ್ಯವಾಶ್ರಯ. ಆತ್ಮಜ್ಞಾನಿಗೆ ಏನು ಮಾಡಬೇಕು ಅಂತದಿಲ್ಲ. ಡಿವಿಜಿಗೆ ಅಷ್ಟು ಬಡತನ ಇದ್ರು ಅವ್ರ ಆತ್ಮಜ್ಞಾನಿಗಳೇ ಆಗಿತ್ತು, ಅವ್ರ ಭಯ ಪಟ್ಟುಕೊಳ್ಳೇ ಇಲ್ಲವೇ. ನಾವು ಡಿವಿಜಿಗೆ ಅವರ ಆರ್ಥಿಕ ವ್ಯವಸ್ಥೆಗಿಂತ ನಾವು ಮೇಲಿದಿರಲ್ಲ, ಜ್ಞಾನದಲ್ಲಿ ನಿಂತ ಇಲ್ವ ಅಲ್ವಾ. ತಜ್ಞಾನಂ ಪ್ರಶಮಕರಂ ಯದಿಂದ್ರಿಯಾಣ. ಈ ಬ್ರಹ್ಮಜ್ಞಾನದಿಂದಲೇ ಈ ಇಂದ್ರಿಯಗಳು ಪ್ರಶಮನತೆ ಹೊಂದುತ್ತೆ. ಆತ್ಮಜ್ಞಾನದ ಮೂಲಕ
ಈ ಇಚ್ಛಾ ಅಂತ ಹೇಳಿದೆ ಶುರುದಲ್ಲಿ ಇಂಟ್ರೊಡಕ್ಷನ್ ಅಲ್ಲಿ, ಇಚ್ಛಾ ಜ್ಞಾನ ಕ್ರಿಯಾ. ಈ ಜ್ಞಾನ ಬಂದ್ಮೇಲೂ ಈ ಇಚ್ಛೆಗಳು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇದನ್ನ ಗಳಿಸ್ಬೇಕು, ಇದನ್ನ ತಿಳ್ಕೊಳ್ಬೇಕು ಅಂತ ಆತ್ಮಜ್ಞಾನಿಗೂ ಜ್ಞಾನ ಬಂದ್ಮೇಲೂ ಮುಂದುವರ್ತಾ ಹೋಗುತ್ತೆ. ಅವಾಗ ಏನಾಗುತ್ತೆ, ಆ ಇಚ್ಛೆಗಳು ಅವರಿಗೆ ಬಾಧ ಆಗಲ್ಲ. ಅಂದ್ರೆ ಇಟ್ ಡಸಂಟ್ ಬಿಕಮ್ ಬಾಂಡೇಜ್ ಟು ಹಿಮ್. ಏನಾಗತ್ತೆ, ಅದು ಅವ್ರಿಗೆ ಆಭರಣ ಆಗತ್ತೆ. ಆಲ್ ದ ಇಚ್ಛಾಸ್ ಬಿಕಮ್ಸ್ ಎ ಆಭರಣ. ಸಾರಿ, ಲೋಕಕ್ಷೇಮಾರ್ಥ, ಎಲ್ಲರಿಗೂ ಸಹಾಯವನ್ನು ಮಾಡಿ. ನಿಸ್ವಾರ್ಥದ ಜ್ಞಾನಿ ಅಂತಂದ್ರೆ ಆತ ಇರೋ ಕಡೆಯೆಲ್ಲ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧ್ರುವನರಃ ತತ್ರ ಶ್ರೀ ವಿಜಯೋ ಭೂತಿ ಧ್ರುವಾನಿ ಸಿಂಹಸಿಂಹ. ಕೃಷ್ಣನ ಫೋಟೋ ಇಟ್ಟರೂ ಹಾಗೆ, ಧರ್ಮಜ್ಞಾನಿಗಳ ಸಾನ್ನಿಧ್ಯವೂ ಹಾಗೆ, ಎಲ್ಲವೂ ಸಿಗುತ್ತೆ. 4 ಪುರುಷಾರ್ಥವೂ ಸಿಗುತ್ತೆ. ತಜ್ಞಾನಂ ಪ್ರಶಮಕರಂ ಯದಿಂದ್ರಿಯಾಣಾಂ ತಜ್ಞೇಯಂ ಯದುಪನಿಷತ್ಸು ನಿಶ್ಚಿತಾರ್ಥಂ. ತಜ್ಞೇಯಂ, ಜ್ಞೇಯಂ ಅಂದ್ರೆ ಅದನ್ನು ತಿಳ್ಕೊಳ್ಳೋದ್ರಿಂದ. ಯಾವ್ದನ್ನು ತಿಳ್ಕೊಳ್ಳೋದ್ರಿಂದ? ಆ ಬ್ರಹ್ಮ ತತ್ವವನ್ನ ತಿಳ್ಕೊಳ್ಳೋದ್ರಿಂದ ಇಂದ್ರಿಯಗಳು ಏನೋ ಶಮನ ಆಗುತ್ತೆ. ತಜ್ಞೇಯಂ ಯಾವ್ದ ಅರ್ಥ ಆಗುತ್ತೆ? 13th ಚಾಪ್ಟರ್ 12th ಶ್ಲೋಕ ಅಲ್ಲ, ಸ್ಟೂಡೆಂಟ್ಸ್ ಇದೆ. ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ ಯಜ್ಞಾನತ್ವಾಮೃತಮಶ್ನುತೆ ಅನಿವತ್ಪರತತ್ವ ನ ಸತ್ತನ್ನಾಸದುಚ್ಯತೆ. ಬರಬೇಕು, ಕ್ಲಿಕ್ ಆಗಿ. ತಜ್ಞೇ ಏನೋ ಅಂದ್ರೆ ಗೀತಾ 13th ಚಾಪ್ಟರ್ ಕ್ಲಿಕ್ ಆಗಿ. ಸ್ಟಾರ್ಸ್ ಆಗ್ತಾ ಇದೆ ಸ್ವಾಮಿ ಕ್ಲಿಕ್ ಬಂದ. ತಜ್ಞೇಯಂ ಯದ್ ಉಪನಿಷತ್ಸು, ಉಪನಿಷತ್ತು ಯಾವ ಬ್ರಹ್ಮವಿದ್ಯೆಯನ್ನ ಹೇಳ್ತಿದೆಯೋ ಅದನ್ನ ತಿಳಿದು. ಉಪನಿಷತ್ ಅಂದ್ರೆ ಏನು? ಬ್ರಹ್ಮವಿದ್ಯೆ. ಸಿಂಪಲ್ ಮೀನಿಂಗ್, ಅರ್ಥ. ಉಪನಿಷತ್ಸ್ ಅಂದ್ರೆ ಅಯ್ಯೋ ನೀವು ಮುಚ್ಚಿಲ್ಲ ಅನ್ನೋದು, ಅದೇನೋ ಇದೆಯಂತ ಹೇಳುತ್ತೆ ಕಡೆ ಭಾಗ, ಇದೆಲ್ಲ ಹೇಳ್ಬಾರ್ದು. ಉಪನಿಷತ್ ಸದ್ಯ, ಉಪನಿಷತ್ ಅಂದ್ರೆ ಏನು ಅಂತ ಹೇಳಿದ್ರೆ ಬ್ರಹ್ಮವಿದ್ಯೆ, ಮೋಕ್ಷ ವಿದ್ಯೆ, ಆತ್ಮವಿದ್ಯೆ, ಇದಕ್ಕೆಲ್ಲ ಉಪನಿಷತ್ಸ್ ಹೆಸರು. ಉಪನಿಷತ್ ಉಪ ಅದೇನೋ ಅದಕ್ಕೆ ಇಟ್ಟು ಸೇರಿಸಬಾರ್ದು. ಗೊತ್ತಾಯ್ತೀನಿ ಯಾರಿಗೂ ಇನ್ನೂ ಉಪ ಆಮೇಲೆ ಇಟ್ಟು ಸೇರಿಸಬಾರ್ದು ಅಂದ್ರೆ ಉಪಿ ಸೇರಿಸಬಾರ್ದು. ಉಪ ಅಂದ್ರೆ ಸಮೀಪ, ಹತ್ರ. ಅದಕ್ಕೆ ಉಪನಯನ. ಉಪನಯನದಲ್ಲಿ ಯಾರು ಸಮೀಪ? ಯಾವ ಗುರು? ತಂದೆ. ಯಾಕೆ? ಬರೋದು ಗಾಯತ್ರಿ ಮಂತ್ರವನ್ನು ಉಪದೇಶ ಮಾಡೋದಕ್ಕೆ ಗುರು ಹತ್ರ. ಪ್ರಪ್ರಥಮವಾಗಿ ಹುಡುಗನಿಗೆ ಯಾರು ಗುರು? ಅಪ್ಪನೇ, ಅಪ್ಪ ಅಲ್ವಾ? ಆಮೇಲೆ ಅಪ್ಪ ಗುರುಕುಲದಲ್ಲಿ ಕರ್ಕೊಂಡು ಹೋಗಿ ವೇದಾಧ್ಯಯನ ಮಾಡುತ್ತ ಬಿಡ್ತಾರೆ. ಈಗ ನಾವೇನ್ ಮಾಡ್ತೀವಿ, ಸ್ಕೂಲ್ ಇದನ್ನು ಕಳಿಸ್ತೀವಿ. ಹಾ, ಸೊ ಉಪ ಅಂದ್ರೆ ಹತ್ರ. ಯಾವ್ದ ಹತ್ರ? ನನ್ನ ಹತ್ರ. ಅಲ್ಲಿ ಏನೋ ಗುರು ಹತ್ರ, ಇಲ್ಲಿ ಆತ್ಮವಿದ್ಯೆ ರಮ ನನ್ನ ಹತ್ರ. ನನ್ನ ಹತ್ರ ಶರೀರದ ಹತ್ರ. ಶರೀರದ ಹತ್ರ ಅಂದ್ರೆ ಮನಸ್ಸಿನ ಹತ್ರ. ಮನಸ್ಸಿನ ಹತ್ರ ಅಂದ್ರೆ ಬುದ್ಧಿಯ ಹತ್ರ. ಬುದ್ಧಿಯ ಹತ್ರ ಅಂದ್ರೆ ಅಹಂಕಾರದ ಹತ್ರ. ಅಹಂಕಾರದ ಹತ್ರ ಅಂದ್ರೆ ಆತ್ಮದ ಹತ್ರ. ಉಪ ಅಂದ್ರೆ ಆತ್ಮ ಅಂತ ಹೆಸರು. ಉಪ ಸಮೀಪೆ, ಆತ್ಮ ಸಮೀಪೆ. ಮನಸ್ಸು ಆತ್ಮಕ್ಕೆ ತುಂಬಾ ಹತ್ರ. ನಿಶ್ಚಯ ಜ್ಞಾನ, ಈ ಆತ್ಮಜ್ಞಾನವನ್ನ ನಿಶ್ಚಯ ಜ್ಞಾನ. ಉಪನಿ ಅಂದ್ರೆ ಆತ್ಮಜ್ಞಾನಂ ಅಂತ ಹೆಸರು. ಇನ್ನೊಂದು ಸತ್ ಅಥವಾ ಸದ್, ಸಂಸಾರ ನಿವರಣಂ ಅವಸಾದಯತಿ ಇತಿ ಸದ್. ಡಿಸ್ಟ್ರಕ್ಷನ್ ಆಫ್ ಸಂಸಾರ, ಅಜ್ಞಾನವನ್ನ ಹೋಗ್ಸೋದಕ್ಕೆ ಸದ್ ಅಂತ ಹೆಸರು. ಉಪನಿ ಅಂದ್ರೆ ಆತ್ಮಜ್ಞಾನ ಅಂತ ಹೆಸರು. ಯಾವದ್ರಿಂದ ಅಜ್ಞಾನ ಹೋಗುತ್ತೋ ಅದಕ್ಕೆ ಉಪನಿಷತ್ ಅಂತ ಹೆಸರು. ಇದು ನಿರ್ವಚನ. ಉಪನಿಷತ್ ಅಂದ್ರೇನು? ಆತ್ಮಜ್ಞಾನ. ಅಜ್ಞಾನವನ್ನ ಹೋಗಿಸಿ ಆತ್ಮಜ್ಞಾನವನ್ನ ಕೊಡೋದಕ್ಕೆ ಉಪನಿಷತ್ ಅಂತ ಹೆಸರು. ನಾಳೆ ಯಾರಾದ್ರೂ ಕೇಳಿದ್ರೆ ಏನ್ ಹೇಳ್ತಾರೆ? ಉಪನಿಷತ್ ಅಂದ್ರೆ ಆತ್ಮಜ್ಞಾನ. ನಾ ಹೇಳೋ ರೀತಿಯಾಗೆ ಹೇಳ್ಬೇಕು. ಅದು ಸ್ವಾಮೀಜಿ ಏನೋ ಹೇಳಿದ್ರು, ಬರ್ಕೊಂಡಿದ್ದೀನಿ, ಮನೆಗೆ ಹೋಗಿ ನೋಡ್ತೀನಿ ಅಲ್ಲ.
ಆಯ್ತಾ. ಉಪನಿಷತ್ ಯದ್ ಆಯ್ತಾ ಸರ್. ತಜ್ಞೇಯಂ ಯದ್ ಉಪನಿಷತ್ಸು ನಿಶ್ಚಿತಾರ್ಥಂ. ಇಲ್ಲಿ ನಿಲ್ಸೋಣ ಮಾಡಿ ಮುಂದುವರ್ಸು. ಓಂ ಶಂ ಅಸಗೋಮ ಸುಖಿನಿಯ